ಓಕೆ, ಸೊ ಸ್ಕ್ರೀನ್ ಕಾಣಿಸ್ತಿದೆ ಅಂದ್ಕೊತೀನಿ. ಸೊ ನಿನ್ನೆ ಕ್ಲಾಸಲ್ಲಿ ಸೊ ಇದೆಲ್ಲ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ ನಾವು. ಓಕೆ, ಸೊ ಅಕೌಂಟಿಂಗ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ಮೇಲೆ ಸೊ ದೆನ್ ನಾವು ಸೊ ಯಾವ ಥರ ಫೀಲ್ಡ್ ಸ್ಟೇಟಸ್ ವೇರಿಯಂಟು ಕ್ರಿಯೇಟ್ ಮಾಡಿ ಅಸೈನ್ ಮಾಡಿದ್ವಿ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಓಕೆ, ಸೊ ಇವತ್ತು FS00ದಲ್ಲಿ ಜಿ ಎಲ್ ಅಕೌಂಟ್ಸ್ ಕಂಪ್ಲೀಟ್ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಅಷ್ಟು ಕ್ರಿಯೇಟ್ ಮಾಡೋಣ. ಓಕೆ, ಸೊ ನಿನ್ನೆ ಒಂದೇ ಒಂದು ಲಯಬಿಲಿಟಿ ಹೆಡ್ಡಲ್ಲಿ ಸೊ ಒಂದು ಜಿ ಎಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದು ರಿಟೈನ್ ಅರ್ನಿಂಗ್ಸ್ ಅಕೌಂಟು. ಸೊ ಬಿಕಾಸ್ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ನಮಗೆ ರಿಟೈನ್ ಅರ್ನಿಂಗ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡೋಕ್ಕೆ ಮುಂಚೆನೇ ಅಸೈನ್ ಮಾಡಿದ್ದೆ, ರೈಟ್. ಸೊ OB53ಅಲ್ಲಿ ಸೊ ಅದಕ್ಕೋಸ್ಕರನೇ ಅದನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇವಾಗ ಬೇರೆ ಜಿ.ಎಲ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ಓಕೆ, ಸೊ ನೀವು ನನಗೆ ಜಸ್ಟ್ ಎಕ್ಸ್ಪ್ಲೇನ್ ಅಂದರೆ ಇವಾಗ ಆಲ್ರೆಡಿ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಗೊತ್ತಿರುತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ಜಿ.ಎಲ್ ಇರುತ್ತೆ ಆ್ಯಂಡ್ P&L ಯಾವ ಜಿ.ಎಲ್ ಕವರ್ ಆಗುತ್ತೆ ಅಂತ. ಓಕೆ, ಸೊ ನಿಮಗೆ ಗೊತ್ತಿರೋರು ಸೊ ಜಸ್ಟ್ ಹೇಳ್ತಾ ಹೋಗಿ. ಸೊ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ P&L ಅಲ್ಲಿ ಯಾವ ಥರ ಜಿ.ಎಲ್ಸ್ ಬರುತ್ತೆ ಅಂತ. ಸೊ ಅಪಾರ್ಟ್ ಫ್ರಮ್ ದಟ್ SAP ರಿಕ್ವೈರ್ಮೆಂಟ್ ಪ್ರಕಾರ ಯಾವ ಜಿ.ಎಲ್ಸ್ ಬರುತ್ತೆ ಸೊ ಅದನ್ನು ನಾನು ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇವಾಗ ಲಯಬಿಲಿಟಿ ಅಂಡರಲ್ಲಿ ಸೊ ಏನೇನೆಲ್ಲ ಜಿ.ಎಲ್ಸ್ ಬರುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ. ಸೊ ಫೈನಾನ್ಸ್ ಬ್ಯಾಕ್ಗ್ರೌಂಡ್, ಸೊ ನಾನು ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಅವ್ರು ನಾಟ್ ಆನ್ ಇಶ್ಯೂ. ಓಕೆ, ಸೊ ನಿಮಗೆ ಕ್ರಿಯೇಟ್ ಮಾಡಿದ್ಮೇಲೆ ಏನಕ್ಕೆ ಅದ್ರ ರಿಕ್ವೈರ್ಮೆಂಟ್ ಅಂತ ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ. ಓಕೆ, ಸೊ ಹೇಳಿ ಏನು ಜಿ.ಎಲ್ಸ್ ಬರ್ಬೋದು ಸೊ ಬ್ಯಾಲೆನ್ಸ್ ಶೀಟ್ ಅಂಡರಲ್ಲಿ, ಸೊ ಲಯಬಿಲಿಟೀಸಲ್ಲಿ. ಓಕೆ, ಕಮಾನ್ ಸಿ ನೀವು ಎಂಗೇಜ್ ಆದರೆ ಸೊ ನಿಮ್ಮದು ಈಸಿಯಾಗಿ ಅರ್ಥ ಆಗ್ತಾ ಇರುತ್ತೆ. ಓಕೆ, ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ. ಓಕೆ, ಸೊ ಶೇರ್ ಕ್ಯಾಪಿಟಲ್ ಬಂದ್ಬಿಟ್ಟು ಸೊ ನಿಮಗೆ ಸೊ ಲಯಬಿಲಿಟೀಸ್. ಓಕೆ, ಸೊ ಇಲ್ಲಿ ನೀವು ಜನರಲ್ ಕ್ಯಾಟಗರಿನ ಅಸೈನ್ ಮಾಡಿ 001 ಪೋಸ್ಟಿಂಗ್ ಡೇಟ್. ಓಕೆ, ಸೊ ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಕರೆನ್ಸಿ ಬಂದ್ಬಿಟ್ಟು ಲೋಕಲ್ ಕರೆನ್ಸಿ ಬೇಕು ಅಂತಂದರೆ ಸೊ ಇದನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಅಂಡ್ ಜನರಲ್ ಅಕೌಂಟಿಂಗ್ ಗ್ರೂಪ್ ಫೀಲ್ಡ್ ಸ್ಟೇಟಸ್ ಗ್ರೂಪ್ ಆಲ್ಸೋ ಜನರಲ್. ಸೊ ವಿ ಹ್ಯಾವ್ ಕ್ರಿಯೇಟೆಡ್ T00 something for general. Okay, TAT. So this is for general. So you have created for share capital. Okay, so you can create like this. Okay, so or else you can copy also, because if you are creating a GL in the same head, so you can copy. Can you same head create ಮಾಡಿದ್ರಾ ಸೊ ಜನರಲ್ ಕ್ಯಾಟಗರಿ ಕಾಪಿನೇ ಮಾಡಿಬಿಡಿ. ಸೊ ಈಸಿ ಆಗುತ್ತೆ. ಸೊ ಕ್ರಿಯೇಷನ್ ಬಂದ್ಬಿಟ್ಟು ಸೊ ಈ ಥರ ಕ್ರಿಯೇಟ್ ಆಪ್ಷನ್ ಇದೆಯಲ್ಲ, ಸೊ ಇಲ್ಲಿ ಕ್ರಿಯೇಟ್ ಮಾಡೋದು. ಓಕೆ, ಕಾಪಿ ಬಂದ್ಬಿಟ್ಟು ಸೊ ಇದು ಆಪ್ಷನ್. ಓಕೆ, ಸೊ ಎಡಿಟ್ ಪಕ್ಕ ಇದೆಯಲ್ಲ ಡಬಲ್ ಪೇಜಸ್, ಸೊ ಇದು ಕಾಪಿ ಆಪ್ಷನ್. ಓಕೆ, ಸೊ ಕ್ಲಿಕ್ ಆನ್ ಕಾಪಿ. ಸೊ ಅವಾಗ ಈ GL ಸೊ ಯಾವುದನ್ನು ಕ್ರಿಯೇಟ್ ಮಾಡಬೇಕು ನೆಕ್ಸ್ಟ್ ಅದನ್ನು ಮೆನ್ಷನ್ ಮಾಡಬೇಕು, ನೆಕ್ಸ್ಟ್ ರೇಂಜ್ನ. ಓಕೆ, ಸೊ ಇಫ್ ಯು ಆರ್ ಗೋಯಿಂಗ್ ಟು ಮೆನ್ಷನ್ ದ ಸೇಮ್ ರೇಂಜ್. ಓಕೆ, ಸೊ ಇವಾಗ 2ಗೆ ಸೇಮ್ ಡೇಟಾ ಕಾಪಿ ಆಗಿರುತ್ತೆ. ಸೊ ಜಸ್ಟ್ ಯು ನೀಡ್ ಟು ಚೇಂಜ್ ದ ಡಿಸ್ಕ್ರಿಪ್ಷನ್. ಓಕೆ, ಸೊ ಲಯಬಿಲಿಟಿ ಅಂಡರ್ಲಿ ಮತ್ತೇನು ಬರುತ್ತೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಓಕೆ, ಸೊ ರಿಸರ್ವ್ಸ್ ಆ್ಯಂಡ್ surplus. Okay, so I will not maintain anything, so I will just save because I am copied. Okay, so I am copying now, so it is automatically getting copied from previous GL. Okay, so if it is a different group, then I have to do the changes. So next, Non-current liabilities under long-term borrowings. okay, so now loans and borrowings. But are there any predefined by SAP? No, So, no, like, no, because no, no, no. it Master is- data will be never predefined in SAP because master data is completely based on the business requirement. Okay, business can follow all the GLs or else they can so remove some GLs as well, right? If they create a the standard. Okay, because see why they will not provide why the GLs or master data, any master data will be not provided by SAP means they could not able to delete from the system if SAP provide a standard. Okay, so if it is not required, why business they has to keep the same. ಸೊ ದಟ್ ಇಸ್ ದ ಮೇನ್ ಇಂಟೆನ್ಷನ್. ಓಕೆ, ಸೊ ರಿಕ್ವೈರ್ಮೆಂಟ್ ಇಲ್ಲ ಅಂದರೆ ಸುಮ್ಮನೆ ಏನಕ್ಕೆ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೆ ಮಾಸ್ಟರ್ ಡೇಟಾ ಈಚ್ ಆ್ಯಂಡ್ ಎವ್ರಿ ಸಿಸ್ಟಮಲ್ಲಿ ನಾವು ಮತ್ತೆ ಮತ್ತೆ ಕ್ರಿಯೇಟ್ ಮಾಡ್ತಾನೆ ಹೋಗ್ತೀವಿ. ಓಕೆ, Okay. ಸೊ ದೆನ್ ಸೊ ನೆಕ್ಸ್ಟ್ Or anything like bulk upload kind of a thing that. yeah, that is Can be done. there, that is a different scenario. Okay, so I will explain. So to do the bulk upload and all, so this is the first time we are going to create, so I am explaining. Okay. So create Okay. manually. Okay, but bulk upload is that is a completely different. So we have to do the bulk upload in the migration time or Fury, right? sorry. Fury use ಮಾಡ್ಬೇಕಾ ಅದು? Yes, there is a
Okay. tool, LTMC or cockpit tool. Okay, so it is not directly from the Fiori, but it is interlinked between the uh, same layout, same system. Okay, so through Fiori, we have to operate the LTMC or migration cockpit tool. Okay, through Okay. that we have to create. So there is another option also, LSMW. So that is the version. So that is the tool where we are using in the ECC version. Okay, so in Okay. S4HANA, we are going to use the LTMC or migration Mm. cockpit tool. Okay. So next. Trade payables. Mhm. Trade payable. Yeah. So credit payable or accounts payable. Okay. Accounts payable. Okay. So accounts payable actually. So we have to main accounts payable is and credit payable and creditors all same. Okay. So these so the payable means so which we are going to pay. So to whom we will pay? So we will pay to the vendors or suppliers, right? So they are the creditors, correct? ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಸೊ ಈ ಸೇಮ್ ಜಿ ಎಲ್ನ ಸೊ ನಾವು ರೀಕನ್ಸಿಲೇಷನ್ ಜಿ ಎಲ್ ಆಗಿ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ವಿ ವಿಲ್ ಕ್ರಿಯೇಟ್ ಇಟ್ ಆಸ್ ಅನ್ ಒನ್ ಸೆಕೆಂಡ್. ಓಕೆ, ಸೊ ಅಕೌಂಟ್ಸ್ ಪೇಯಬಲ್ ಜಿ ಎಲ್ನ ಸೊ ನಾವು ರೀಕನ್ಸಿಲೇಷನ್ ಜಿ ಎಲ್ ಅಂತ ಕ್ರಿಯೇಟ್ ಮಾಡ್ತೀವಿ. ಸೊ ಬಿಕಾಸ್ ಸೊ ವಿ ವಿಲ್ ಅಸೈನ್ ಇಟ್ ಇನ್ ಬ್ಯಾಕ್ ಎಂಡ್ ಟು ವೆಂಡರ್. ಓಕೆ, ಸೊ ಕ್ರೆಡಿಟರ್ಸ್ಗೆ ಅಸೈನ್ ಮಾಡ್ತೀವಿ. ಓಕೆ, ಕ್ರೆಡಿಟರ್ಸ್ ಮೀನ್ಸ್ ವೆಂಡರ್ಸ್. Okay, so that is the case. We have to select the recon account type here. Okay, so if you are going to maintain the reconciliation account, so you have to select here account type. Okay, so here who is the reconcilier account type? So here the vendor is the reconciliation account type which we need to maintain for loans. Sorry, accounts payable. Okay, so vendor. So next, so if it is a reconciliation account, so you can select if you have any separate grouping here. ಓಕೆ, ಸೊ ರೀಕನ್ಸಿಲೇಷನ್ ಅಕೌಂಟ್ಗೆ ನಮಗೆ ಸಪ್ರೇಟ್ ಗ್ರೂಪಿಂಗ್ ಇದ್ದರೆ ಸೊ ರೀಕನ್ಸಿಲೇಷನ್ ಅಕೌಂಟ್ ಮೇಂಟೈನ್ ಮಾಡ್ಬೋದು. ಸೊ ರಿಸೀವಬಲ್ ಆ್ಯಂಡ್ ಪೇಯಬಲ್ ಇದೆ, ಸೊ ಐ ವಿಲ್ ಮೇಂಟೈನ್ ಅಂಡ್ ದಟ್. ಓಕೆ, ಸೊ ರಿಸೀವಬಲ್ ಆ್ಯಂಡ್ ಪೇಯಬಲ್. ಓಕೆ, ಸೊ ಆ್ಯಂಡ್ ಐ ವಿಲ್ ಸೆಟ್. ಓಕೆ, ಸೊ ಇಲ್ಲಿ ನಿಮಗೆ ಎರರ್ ಏನು ತೋರಿಸ್ತಾ ಇದೆ ಅಂತಂದರೆ ನಾವು ಬ್ಯಾಲೆನ್ಸ್ ಇನ್ ಓನ್ಲಿ ಲೋಕಲ್ ಕರೆನ್ಸಿ ಏನು ಆ್ಯಕ್ಟಿವೇಟ್ ಮಾಡಿದ್ದೀವಿ. ಸೊ ರೀಕನ್ಸಿಲೇಷನ್ ಅಕೌಂಟ್ನ ಮೇಂಟೈನ್ ಮಾಡಿದಾಗ ಸೊ ಇಟ್ ವಿಲ್ ನಾಟ್ ಅಲೋ ಯು ಟು ಮೇಂಟೈನ್ ಇನ್ ಓನ್ಲಿ ಇನ್ ಲೋಕಲ್ ಕರೆನ್ಸಿ ಬಿಕಾಸ್ ಸೊ ಇದು ರೀಕನ್ಸಿಲೇಷನ್ ಅಕೌಂಟ್ ಅಂದರೆ ನೀವು ಮಲ್ಟಿಪಲ್ ವೆಂಡರ್ಸ್ಗೆ ಅಸೈನ್ ಮಾಡ್ಬೋದು. ಸೊ ಇಫ್ ಯು ಆರ್ ಗೋಯಿಂಗ್ ಟು ಅಸೈನ್ ಫಾರ್ ದ ಮಲ್ಟಿಪಲ್ ವೆಂಡರ್ಸ್, ಸೊ ಸಮ್ ವೆಂಡರ್ಸ್ ವಿಲ್ ಬಿ ಸೊ ಫಾರಿನ್ ವೆಂಡರ್ಸ್, ರೈಟ್? ಸಮ್ ವೆಂಡರ್ಸ್ ವಿಲ್ ಬಿ ಫ್ರಮ್ ಅದರ್ ಕಂಟ್ರಿ ಆಲ್ಸೋ. ಸೊ ದಟ್ ಈಸ್ ದ ರೀಸನ್ ಇಟ್ ವಿಲ್ ನಾಟ್ ಅಲೋ ಟು ಮೇಂಟೈನ್ ರೀಕನ್ಸಿಲೇಷನ್ ಅಕೌಂಟ್ ಇನ್ local currency. Okay, you have to remove this and then you have to see. Okay, so the step by step you will understand. So whenever we will get this type of errors, so I'm going to explain why we are getting this error and what is the purpose. Okay, so ಅವಾಗ ನಿಮ್ಗೆ ಈಸಿ ಅರ್ಥ ಆಗುತ್ತೆ. ಸೊ ಏನಕ್ಕೆ ಮೇಂಟೈನ್ ಮಾಡ್ತಾ ಇಲ್ಲ ನಾವು ಅಂತ. ಓಕೆ, ಸೊ ಸಿಸ್ಟಮ್ ಆಲ್ಸೋ ನಿಮಗೆ ಯಾವುದೇ ರೀತಿ ರಾಂಗ್ ಕ್ರಿಯೇಷನ್ಸ್ನ ಮಾಡೋದಕ್ಕೆ ಸೊ ಬಿಡೋದಿಲ್ಲ. ಆಲ್ಮೋಸ್ಟ್ ಎಲ್ಲದೂ ಎರರ್ ಥ್ರೋ ಮಾಡ್ತಾನೆ ಇರುತ್ತೆ. ಓಕೆ, ಸೊ ಅದರ್ ದೆನ್ ದಟ್ ನೀವು ಬೇರೆ ಏನಾದರೂ ಗ್ರೂಪಿಂಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಸೊ ಸಿಸ್ಟಮ್ ವಿಲ್ ನಾಟ್ ಅಲೋ, ಸಿಸ್ಟಮ್ ವಿಲ್ ನಾಟ್ ಥ್ರೂ ಎನಿ ಎರರ್. ಓಕೆ, ಸೊ ಇಟ್ ವಿಲ್ ಅಲೋ ಬಿಕಾಸ್ ಗ್ರೂಪಿಂಗ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್. ಸೊ ಗ್ರೂಪಿಂಗ್ ಈಸ್ ಓನ್ಲಿ ಫಾರ್ ದ ಜಿ ಎಲ್ ಗ್ರೂಪಿಂಗ್ ಪರ್ಪಸ್. ಓಕೆ, ಸೊ ದೇರ್ ಇಸ್ ನೋ ಕಂಟ್ರೋಲ್ ಆನ್ ದಿಸ್. ಓಕೆ, ಸೊ ಇವಾಗ ರೀಕನ್ಸಿಲೇಷನ್ ಅಕೌಂಟ್ ಜಿ ಎಲ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದರ್ ದೆನ್ ದಿಸ್ ಸೊ ನಾನ್ ಕರೆಂಟ್ ಅಸೆಟ್ಸ್ ಅಂತ ಏನು ಹೇಳಿದ್ವಿ. ಸೊ ನಾನ್ ಕರೆಂಟ್ ಅಸೆಟ್ಗೆ ನಾವು ಡಿಫ್ರೆಂಟ್ ಹೆಡ್ನ ಮೇಂಟೈನ್ ಮಾಡಿದ್ದೀವಿ ಅಂದ್ಕೊತೀನಿ. ಲೆಟ್ ಮಿ ಚೆಕ್. ಸೊ ಡಿಫ್ರೆಂಟ್ ಹೆಡ್ ಇದ್ದರೆ ಸೊ ನಾನ್ ಕರೆಂಟ್ ಲಯಬಿಲಿಟಿ ಅಂಡರ್ಲಿ ಡಿಫ್ರೆಂಟ್ ಹೆಡ್ಡಲ್ಲೇ ಮಾಡೋಣ. ಸೊ ವೇರ್ ಇಟ್ ಈಸ್, ಸೊ ಕರೆಂಟ್ ಲಯಬಿಲಿಟೀಸ್ ಅಂತ ಇದೆ. ಸೊ ಓಕೆ ಫೈನ್. ಸೊ ನೋ ಇಶ್ಯೂ, ನಾನ್ ಕರೆಂಟ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಆರ್ ಡಿಫರೆಂಟ್. ಓಕೆ, ಸೊ ಬಟ್ ಇಫ್ ಯು ವಾಂಟ್ ಟು ಮೇಂಟೈನ್ ದ ರಿಸರ್ವ್ಸ್ ಆ್ಯಂಡ್ ಸಪ್ಲೈಸ್ ಆ್ಯಂಡ್ ಸೊ ವಾಟ್ ಎವರ್ the share capital, no share capital is liability, but whatever the other liabilities we have created like accounts payable, so we can maintain it in the current liabilities. Okay, so it is not a mistake. So because when we are going to create, so we will follow the legacy architecture of the business. Okay, so ನೀವು ಯಾವ ಹೆಡ್ಡಲ್ಲಿ ಕ್ರಿಯೇಟ್ ಮಾಡಿದ್ರು ಇಟ್ ಶುಡ್ ಬಿ ಟ್ರಿಗರ್ ಫಾರ್ ದ ಬ್ಯಾಲೆನ್ಸ್ ಶೀಟ್ ಐದರ್ ಪಿ ಅಂಡ್ ಎಲ್. ಓಕೆ, ಸೊ ಆ ಜಿ ಎಲ್ ಪರ್ಟಿಕ್ಯುಲರ್ಲಿ ನಿಮಗೆ ಯಾವ ಫೈನಾನ್ಷಿಯಲ್ ಸ್ಟೇಟ್ಮೆಂಟಿಗೆ ಟ್ರಿಗರ್ ಆಗಬೇಕು. ಸೊ ವಾಟ್ ಇಸ್ ದ ಪರ್ಪಸ್ ವಿ ಆರ್ ಕ್ರಿಯೇಟಿಂಗ್ ದಟ್ ಜಿ ಎಲ್, ಸೊ ಅದು ಗೊತ್ತಿರಬೇಕು. ಓಕೆ, ಸೊ ದ ಕರೆಂಟ್ ಲಯಬಿಲಿಟಿ ಅಂಡರಲ್ಲಿ ಲೋನ್ಸ್ ಬರುತ್ತೆ ಆ್ಯಂಡ್ ಅಕೌಂಟ್ಸ್ ಪೇಬಲ್ ಬರುತ್ತೆ ಬಿಕಾಸ್ ಲೋನ್ಸ್ ಆ್ಯಂಡ್ ಅಕೌಂಟ್ಸ್ ಪೇಬಲ್ಸ್ ವಿಲ್ ಬಿ ವೇರಿ ಸೊ ವೆನ್ ವಿ ವಿಲ್ ಡೂ ದ ರೀಪೇಮೆಂಟ್. ಓಕೆ, ಸೊ ಇಟ್ ಇಸ್ ಎ, and if you are doing complete repayment, so it will be convert into the cleared balance, right? There is no liability on that, so that is the reason it is a current liability. And non-current liability, when it comes to the tax and all will come, no, so those things will come, so I will maintain those in the current liabilities. Okay,
So now, so the when we are going to pay the tax to the government, so if you deducted the tax from the either supplier, either vendor, so okay, if you want to pay the tax to the government, so it will be an liability, right? So when if you are paying the tax and when we are going to reclaim it or claim the tax for the benefit purpose, so that time it will be an asset, right? Current asset. So now I will create those GLs under current liabilities. Okay, so now I will create new. Why I am creating new? Because I am creating under different ledger group. Okay, so that is the reason I clicked on create new. Okay, so if you clicked on create new, you have to follow the new ranges. Okay, so the range is 2 lakh. Click on enter and select here. It's the balance sheet. So what is the accounting group? Current liabilities. Okay, so here we need to create a multiple GLs for the tax purpose. Okay, so when we will do the tax configurations, so that time we have to add we have to interlink this GL codes. Okay, so that is the reason we are going to create a multiple GLs. I will explain you so what are the different type of the GLs will be there. Okay, so now I am planning to create a tax GL codes. Okay, so now tell me, so in India, so which type of the tax procedure we are following? GST, TDS, Yeah, so the tax, PF. the main tax is the GST, right? The TDS and TCS, it is completely. So when we are doing the purchase and sales, so that time, so when we will collect the tax, so that time it will come the TDS and TCS. But main the tax source is the GST. So right, so in the GST, how many types of the tax is there? GST, state, Mm-hmm. central, and inter state. Okay, so that means IGST and CGST and SGST, correct? So interstate tax when we are doing the goods transfer from the one state to another state, so that time we have to pay the tax to the particular state government. So that time we have to pay the IGST. Okay, so other than that, so normally we will pay the CGST and SGST. Okay, so CGST it will be so we will pay to the central government, so it will be deducted, and the state government is SGST. Okay, so and so this is the tax types. Okay, so when we come to the purchase and sales, so we have two types of tax. So one is input tax and another is output tax. Okay, do you know what is input tax and output tax? Hmm. Anybody know? Okay, so input tax, output tax means input tax, the tax you pay on purchase. So when you are doing the some purchasing of material or services, whatever the services you will take, so we are going to pay the tax, right? So it is your input tax. Okay, so that tax you can reclaim. Okay, so that is what we called a input tax. And one more tax is there, so that is output tax. So output tax, so when you will charge the tax while selling the goods or material or while providing the service. Okay, so that time you have to pay the tax to the government. Okay, so now tell me, so I have explained two type of the tax, right? So one is input and one is output, correct? So let me mention here tax accounts. In tax accounts we have two different tax accounts. One is input tax and another is output tax. So now tell me, so which will be the liability and which will be the asset? Okay. So I've already explained. So what the input tax means and output tax means. So input tax, so with the tax you are paying, so while purchasing the material or service, and output tax which you will charge based on your sales and services. Okay, so whatever the services you will provide. So that's what we call an output tax. Okay. So now tell me which is liability and which is an asset. Input tax is an asset. So Input tax liability, okay. output tax it's a asset. Okay, correct. So you are right. Why input tax is liability means, so you are paying it. Sorry, input tax is an asset and output tax is an liability. Okay, so by why input tax is an asset means you are paying a tax. Okay, so which can reclaim. Okay, so that is the reason it is called an asset.
Okay, so I will mention here it is comes under asset. Okay, and output tax. So output tax, so you are collecting the tax which you need to pay to the government. If that is the case, it is a liability. Okay, so it is a responsibility to pay the tax to the government, right? So that is the reason it's a liability. So ಇದು ಅರ್ಥ ಆಯ್ತು ನಮಗೆ ಇನ್ಪುಟ್ ಟ್ಯಾಕ್ಸ್ ಅಂಡ್ ಔಟ್ಪುಟ್ ಟ್ಯಾಕ್ಸ್ ಯಾರಿಗೂ ಡೌಟ್ ಇದೆ ಕನ್ಫ್ಯೂಷನ್ಸ್ ಇದ್ರೆ ಹೇಳಿ ಇನ್ನೂ ಸೆಲೆಕ್ಟ್ ಮಾಡ್ಬಿಡ್ತೀನಿ ಇಲ್ಲಾಂದ್ರೆ ನೆಕ್ಸ್ಟ್ ವಾಟ್ ಓಕೆ ಸೊ ಟೂ ಟೈಪ್ ಆಫ್ ದ ಟ್ಯಾಕ್ಸ್ ಒನ್ ಇಸ್ ದ Can you please explain once more? ಎಸ್ ಶೂರ್ ಸೊ ಇವಾಗ ನಿಮಗೆ ಟೂ ಟೈಪ್ ಆಫ್ ದ ಟ್ಯಾಕ್ಸ್ ಇದೆ ಓಕೆ ಸೊ ದಿಸ್ ಇಸ್ ದ ಟೈಪ್ಸ್ ಆಫ್ ಟ್ಯಾಕ್ಸ್ ವೆನ್ ವಿ ವಿಲ್ ಕನ್ಸಿಡರ್ ಇಟ್ ಸೇಲ್ಸ್ ಆ್ಯಂಡ್ ಪರ್ಚೇಸ್ ಓಕೆ ಬೇಸ್ಡ್ ಆನ್ ಸೇಲ್ಸ್ ಆ್ಯಂಡ್ ಪರ್ಚೇಸ್ ಓಕೆ ಸೊ ಇವಾಗ ನೀವು ಏನಾದರೂ ಪರ್ಚೇಸ್ ಮಾಡ್ತಿದ್ದೀರಾ ಸಮಥಿಂಗ್ ಮೆಟೀರಿಯಲ್ಸ್ ಅಥವಾ ಏನೇ ಒಂದು ಇಕ್ವಿಪ್ಮೆಂಟ್ ವಾಟ್ ಎವರ್ ಇಟ್ ಇಸ್ ಇಫ್ ಯು ಆರ್ ಬೈಯಿಂಗ್ ಕಾರ್ ಬೈಕ್ ವಾಟ್ ಎವರ್ ಇಟ್ ಇಸ್ ಯು ಹ್ಯಾವ್ ಟು ಪೇ ದ ಟ್ಯಾಕ್ಸ್ ದ ಗೌರ್ಮೆಂಟ್ ರೈಟ್ ಸೊ ನೀವೇನು ಮಾಡ್ತೀರಾ ಟ್ಯಾಕ್ಸ್ನ ಗೌರ್ಮೆಂಟಿಗೆ ಪೇ ಮಾಡ್ತೀರಾ ಸೊ ಅವಾಗ ನೀವು ಆ ಟ್ಯಾಕ್ಸ್ನ ಡೈರೆಕ್ಟ್ಲಿ ಗೌರ್ಮೆಂಟ್ ಪೇ ಮಾಡ್ತೀರಾ ನೋ ಸೊ ನೀವು ಯಾರಿಗೆ ಪೇ ಮಾಡ್ತೀರಾ ನಿಮಗೆ ಯಾರು ವೆಂಡರ್ಸ್ ಇರ್ತಾರೋ ಸೊ ಅವ್ರಿಗೆ ಪೇ ಮಾಡ್ತೀರಾ ಸೊ ನಿಮಗೆ ಯಾರು ಅದನ್ನ ಸಪ್ಲೈ ಮಾಡ್ತಾರೋ ಆ ಸಪ್ಲೈಯರ್ಸ್ಗೆ ಪೇ ಮಾಡ್ತೀರಾ ಕರೆಕ್ಟ್ ಸೊ ಇವಾಗ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಅಂತ ನೀವು ಯಾರಿಗೆ ಪೇ ಮಾಡ್ತೀರಾ ಗೌರ್ಮೆಂಟಿಗೆ ಪೇ ಮಾಡ್ತೀರಾ ಡೈರೆಕ್ಟು ನೀವೇನು ಮಾಡ್ತೀರಾ ಹೋಟೆಲ್ ಓನರ್ಗೆ ಪೇ ಮಾಡ್ತೀರಾ ಸೊ ರೈಟ್ ಸೊ ನೀವು ಹೋಟೆಲ್ ಓನರ್ಗೆ ಪೇ ಮಾಡ್ತೀರಾ ಸೊ ಅದೇ ಥರ ಡಿಫ್ರೆಂಟ್ ಟೈಪ್ ಆಫ್ ದ ಟ್ಯಾಕ್ಸ್ ಇಸ್ ದೇರ್ ಸೊ ನಾಟ್ ಓನ್ಲಿ ಆನ್ ದ ಹೋಟೆಲ್ ಆರ್ ಸಮಥಿಂಗ್ ಯು ಆರ್ ಪರ್ಚೇಸಿಂಗ್ ಡಿಫ್ರೆಂಟ್ ಟ್ಯಾಕ್ಸ್ ಆಲ್ಸೋ ಇಸ್ ದೇರ್ ಓಕೆ ಸೊ ಇಫ್ ಯು ಆರ್ ಹ್ಯಾವಿಂಗ್ ಎ ಡಿಫ್ರೆಂಟ್ ಟ್ಯಾಕ್ಸ್ ಸೊ ಸಮ್ವೇರ್ ಯು ಕ್ಯಾನ್ ರೀಕ್ಲೈಮ್ ಇಟ್ ರೈಟ್ ಸೊ ಇಫ್ ಯು ಆರ್ ರೀಕ್ಲೈಮಿಂಗ್ ಇಟ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು ಕರೆಕ್ಟ್ ಸೊ ನೀವು ಅದನ್ನ ರೀಕ್ಲೈಮ್ ಮಾಡ್ಕೋಬೋದು ಅಂದಾಗ ಸೊ ಇಟ್ ವಿಲ್ ಬಿ ಅನ್ ಅಸೆಟ್ ಓಕೆ ಸೊ ವಿಚ್ ಯು ಕ್ಯಾನಾಟ್ ರೀಕ್ಲೈಮ್ ಸೊ ದಟ್ ವಿಲ್ ಬಿ ಆನ್ ಯುವರ್ ಲಯಬಿಲಿಟಿ ಓಕೆ ಸೊ ನೀವಾಗ ಸೇಲ್ ಮಾಡ್ತಾ ಇದ್ದೀರಾ ಫಾರ್ ಎಕ್ಸಾಂಪಲ್ ಸೊ ನೀವೇನೋ ಒಂದು ಫಿನಿಶ್ಡ್ ಗೂಡ್ಸ್ ಏನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯಾವುದೋ ಒಂದು ನಿಮ್ಮ ಕಂಪನಿ ಇದೆ ಅಂತ ಇಟ್ಕೊಳ್ಳಿ ಓಕೆ ಸೊ ನೀವು ಅವಾಗ ಏನು ಮಾಡ್ತೀರಾ ಸೊ ಅದ್ರ ಮೇಲೆ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ನೀವು ಅವಾಗ ಪರ್ಚೇಸ್ ಮಾಡಿದಾಗ ನೀವು ಪೇ ಮಾಡಿರ್ತೀರಲ್ವಾ ಸೊ ಅದನ್ನು ನಿಮ್ಮ ವೆಂಡರು ಕಲೆಕ್ಟ್ ಮಾಡ್ಕೊಂಡಿರ್ತಾನೆ ಮೀನ್ಸ್ ಅವನಿಗೆ ಲಯಬಿಲಿಟಿ ನಿಮಗೆ ಅಸೆಟ್ ಸೊ ಅಷ್ಟೇ ಡಿಫ್ರೆನ್ಸ್ ಇಲ್ಲೂ ಕೂಡ ಸೊ ನೀವೇನಾದ್ರು ಸೇಲ್ ಮಾಡಿದ್ರೆ ಸೊ ಅವಾಗ ನೀವು ಕಲೆಕ್ಟ್ ಮಾಡ್ಕೊತೀರಾ ಸೊ ಅವಾಗ ನೀವೇನು ಮಾಡಬೇಕು ಅದನ್ನ ಗೌರ್ಮೆಂಟ್ಗೆ ಪೇ ಮಾಡಬೇಕು ಬಿಎಫ್ ಆಫ್ ಕಸ್ಟಮರ್ ಸೊ ಅವಾಗ ಇಟ್ ಇಸ್ ಅ ಲಯಬಿಲಿಟಿ ಬಿಕಾಸ್ ಎಂಡ್ ಆಫ್ ಡೇ ನೀವು ಪೇ ಮಾಡ್ತೀರಾ ಅಮೌಂಟ್ ಅದು ಮಾತ್ರ ಇರೋಲ್ಲ ಅಲ್ವಾ ಗೌರ್ಮೆಂಟ್ಗೆ ಸೊ ಅದಕ್ಕೆ ಅದು ಲಯಬಿಲಿಟಿ ಆಗುತ್ತೆ ಓಕೆ ಸೊ ಅರ್ಥ ಆಯ್ತಾ Yes. ಓಕೆ ಸೊ ಇವಾಗ ಇನ್ಪುಟ್ ಟ್ಯಾಕ್ಸ್ ಆ್ಯಂಡ್ ಔಟ್ಪುಟ್ ಟ್ಯಾಕ್ಸು ಎರಡು ಟೈಪಲ್ಲಿ ಹೇಳಿದೆ ಸೊ ಇವಾಗ ನಾವು ಸೊ ಐ ಜಿ ಎಸ್ ಟಿ ಆ್ಯಂಡ್ ಸಿ ಜಿ ಎಸ್ ಟಿ ಸೊ ಅದ್ರ ಬಗ್ಗೆ ನೋಡೋಣ ಓಕೆ ಫಸ್ಟ್ ಎಸ್ ಜಿ ಎಸ್ ಟಿ ಸೊ ಎಸ್ ಜಿ ಎಸ್ ಟಿ ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ಗೆ ಕರೆಕ್ಟ್ ಆ್ಯಂಡ್ ಸಿ ಜಿ ಎಸ್ ಟಿ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಐ ಜಿ ಎಸ್ ಟಿ ಸೊ ಐ ಜಿ ಎಸ್ ಟಿ ಬಂದ್ಬಿಟ್ಟು ನಿಮಗೆ ಇಂಟ್ರಸ್ಟೇಟ್ ಟ್ರಾನ್ಸಾಕ್ಷನ್ಸ್ಗೆ ಓಕೆ ಸೊ ಇಂಟ್ರಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಏನು ಮಾಡ್ತೀವಲ್ಲ ಸೊ ಅದೆಲ್ಲ ಐ ಜಿ ಎಸ್ ಟಿ ಅಂಡರಲ್ಲಿ ಬರುತ್ತೆ ಓಕೆ ಸೊ ಇವಾಗ ಸೊ ನಾವು ಎಸ್ ಜಿ ಎಸ್ ಟಿಗೆ ಆ್ಯಂಡ್ ಸಿ ಜಿ ಎಸ್ ಟಿಗೆ ಐ ಜಿ ಎಸ್ ಟಿಗೆ ಡಿಫ್ರೆಂಟ್ ಜಿ ಎಲ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಮೋರ್ ಓವರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಟ್ಯಾಕ್ಸ್ಗೆ ಡಿಫ್ರೆಂಟ್ ಜಿ ಎಲ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಓಕೆ ಸೊ ಅದಕ್ಕೆ ನಾವು ಸೊ ಯಾವ ಥರ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಎಸ್ ಎ ಪಿ ಸಿಸ್ಟಮಲ್ಲಿ ಡಿಫ್ರೆಂಟ್ ಕ್ರಿಯೇಟ್ ಮಾಡಿ ಅಂತ ಮೇಂಟೈನ್ ಮಾಡ್ತಾ ಹೋಗೋಣ ಸೊ ಫಾರ್ ಎಕ್ಸಾಂಪಲ್ ಇವಾಗ ಇನ್ಪುಟ್ ಟ್ಯಾಕ್ಸ್ ಅಂದರೆ ಅಸೆಟ್ ಓಕೆ ನಾನು ಇವಾಗ ಲಯಬಿಲಿಟಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ಐ ಮೀನ್ ಔಟ್ಪುಟ್ ಟ್ಯಾಕ್ಸ್ ಸೊ ನಾನೇನು ಮಾಡ್ತೀನಿ ಔಟ್ಪುಟ್ ಟ್ಯಾಕ್ಸ್ಗೆ ಸೊ ಒಂದು ರೇಂಜ್ ತೊಗೊಂಡಿನಿ ಇವಾಗ ಏನು ತೊಗೊಂಡಿದ್ದು ರೇಂಜ್ 2 ಲ್ಯಾಕ್ ತೊಗೊಂಡಿದ್ದೀನಿ ಫಾರ್ ಎಕ್ಸಾಂಪಲ್ ನಾನು 2 ಲ್ಯಾಕ್ನ ಇಲ್ಲಿ ಹಾಕ್ತೀನಿ ಓಕೆ ಸೊ 2 ಲ್ಯಾಕ್ನ ತೊಗೊಂಡಿದ್ದೀನಿ ಸೊ ಈ 2 ಲ್ಯಾಕ್ನ ನಾನು ಇಲ್ಲಿ ಹಾಕಿದ್ದೀನಿ ಅಂದಾಗ ನಾನು ಡಿಸ್ಕ್ರಿಪ್ಷನಲ್ಲಿ ಏನು ಮೇಂಟೈನ್ ಮಾಡಬೇಕು ಔಟ್ಪುಟ್ ಟ್ಯಾಕ್ಸ್ ಎಸ್ ಜಿ ಎಸ್ ಟಿ ಔಟ್ಪುಟ್ ಎಸ್ ಜಿ ಎಸ್ ಟಿ ಕರೆಕ್ಟ್ ಸೊ ಬಿಕಾಸ್ ನಾನು ಟ್ಯಾಕ್ಸ್ ಔಟ್ಪುಟ್ ಟ್ಯಾಕ್ಸ್ ಅಂಡರ್ಲಿ ಎಸ್ ಜಿ ಎಸ್ ಟಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಓಕೆ ದೆನ್ ಕಂಟ್ರೋಲ್ ಡೇಟಾ ಓಕೆ ಸೊ ಕಂಟ್ರೋಲ್ ಡೇಟಾದಲ್ಲಿ ಸೊ ಇಲ್ಲಿ ನಿಮಗೆ ಇದು ಯಾವ ಟೈಪ್ ಆಫ್ ದ ಶಾರ್ಟ್ ಕೀಯಲ್ಲಿ ನೋಡಿ ನಿಮಗೆ ಟ್ಯಾಕ್ಸ್ಗೆ ಸಪರೇಟ್ ಶಾರ್ಟ್ ಕೀಸ್ ಇದ್ದರೆ ಮೇಂಟೈನ್ ಮಾಡ್ಕೊಳ್ಳಿ ಸೊ ಇಲ್ಲ ಅಂದರೆ ಸೊ ಯು ಕ್ಯಾನ್ ಮೇಂಟೈನ್ ದ ಸೇಮ್ ಪೋಸ್ಟಿಂಗ್ ಓಕೆ ಸೊ ಟ್ಯಾಕ್ಸ್ಗೆ ಸಪ್ರೇಟ್ ಇದು ಎಸ್ ಎ ಪಿ ಶಾರ್ಟ್ ಕೀಸ್ ಓಕೆ ಇದೆಲ್ಲ ಸ್ಟ್ಯಾಂಡರ್ಡ್ ಓಕೆ ಸೊ ಇದರಲ್ಲಿ ನೀವೇನು ಸಪ್ರೇಟ್ ಕ್ಯಾಟಗರೀಸ್ ಮೇಂಟೈನ್ ಮಾಡಬೇಕಂತಿಲ್ಲ ಇಫ್ ಯು ವಾಂಟ್ ಟು ಮೇಂಟೈನ್ ದ ಕ್ಯಾಟಗರಿ ಯು ಕ್ಯಾನ್ ಮೇಂಟೈನ್ ಸೊ ಟ್ಯಾಕ್ಸ್ಗೆ ಸಪ್ರೇಟ್ ಬೇಕು ಅಂದರೆ ಓಕೆ ಸೊ ಇಲ್ಲಿ ಕ್ರಿಯೇಟ್ ಮಾಡ್ಬೋದು ನಾನು ಹೇಳಿದ್ನಲ್ಲ ಇಲ್ಲಿಗೆ ಕ್ರಿಯೇಟ್ ದ ವ್ಯಾಲ್ಯೂಸ್ ಅಂತ ಇಲ್ಲಿ ಕ್ರಿಯೇಟ್ ಮಾಡ್ಬೋದು ಓಕೆ ಸೊ ಇವಾಗ ಟ್ಯಾಕ್ಸ್ಗೆ ಏನು ಸಪ್ರೇಟ್ ಇಲ್ಲ ಸೊ ಐ ವಿಲ್ ಕ್ರಿಯೇಟ್ ಇಟ್ ಅಂಡರ್ ಪೋಸ್ಟಿಂಗ್ ಡೇಟ್ ಓಕೆ ಸೊ ಗ್ರೂಪಿಂಗ್ಗೆ ಮಾಡಿದ್ದೀನಿ ನಾನು ಟ್ಯಾಕ್ಸ್ಗಲ್ವಾ ಸೊ ಗ್ರೂಪಿಂಗ್ಗೆ ಐ ಥಿಂಕ್ ಐ ಹ್ಯಾವ್ ಕ್ರಿಯೇಟೆಡ್ ಟ್ಯಾಕ್ಸ್ ಅಕೌಂಟ್ಸ್ ಓಕೆ ಸೊ ಇವಾಗ ಟ್ಯಾಕ್ಸ್ ಅಕೌಂಟ್ಸ್ ಕ್ರಿಯೇಟ್ ಆಗಿದೆ ಐ ವಿಲ್ ಸೇವ್ ಓಕೆ ಸೇವ್
ಸೊ ಇವಾಗ ಔಟ್ಪುಟ್ ಎಸ್ ಜಿ ಎಸ್ ಟಿ ಆಯಿತು. ಸೊ ನೆಕ್ಸ್ಟ್ one more I have to create, right? I will copy the same and I will change the range and I will change here. Okay, output CGST, right? Output CGST. Okay, then save it. Save it. So next, so output IGST. Okay, and save it. So you got 3 different type of tax accounts now create ಮಾಡಿದ್ವಿ. So that is for output. Okay, so 2 lakh, 2 lakh 1 and 2 lakh 2, right? So asset under ಬಂದಾಗ ಸೊ ಇದನ್ನು ಕ್ರಿಯೇಟ್ ಮಾಡಿ. ಓಕೆ, ಸೊ ನಾವು ಈಗ ಲಯಬಿಲಿಟಿ ಹೆಡ್ಡಲ್ಲಿ ಮಾಡ್ತಾ ಇದ್ದೀವಿ. ಸೊ ಇವಾಗ ಇದು ಮೂರನ್ನ ಕ್ರಿಯೇಟ್ ಮಾಡಿದ್ವಿ. ಓಕೆ, ಸೊ ಇವು 3 ಅಕೌಂಟ್ ಬಂದ್ಬಿಟ್ಟು ಔಟ್ಪುಟ್ ಎಸ್ ಜಿ ಎಸ್ ಟಿ, ಔಟ್ಪುಟ್ ಸಿ ಜಿ ಎಸ್ ಟಿ ಆ್ಯಂಡ್ ಔಟ್ಪುಟ್ ಐ ಜಿ ಎಸ್ ಟಿ. ಓಕೆ, ಸೊ ಇನ್ಪುಟ್ಗೂ ಕೂಡ ಅದೇ ಥರ ಕ್ರಿಯೇಟ್ ಮಾಡಬೇಕು. ಸೊ ನಾವು ಅಸೆಟ್ ಮೇಂಟೈನ್ ಮಾಡಬೇಕಾದ್ರೆ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಇದು ಬಿಟ್ಟು ಬೇರೆ ಏನಾದರೂ ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಸೊ ಡಿಫ್ರೆಂಟ್ ಐ ಮೀನ್ ಲಯಬಿಲಿಟಿ ಅಂಡರಲ್ಲಿ ಸೊ ನೀವು ಕ್ರಿಯೇಟ್ನ ಮಾಡ್ಬೋದು. ಓಕೆ, ಸೊ ನಾವು ಸೊ ಲಯಬಿಲಿಟಿ ಆಯಿತು. ಸೊ ನೆಕ್ಸ್ಟ್ ಯಾವ ಗ್ರೂಪು? ಅಭಿಷೇಕ್ ಒಂದು ನಿಮಿಷ. ಎಸ್, ಅದರಲ್ಲಿ ನಾವು ಕ್ರಿಯೇಟ್ ಮಾಡಿದ್ವಲ್ವಾ ಈಗ ಸಿ ಜಿ ಎಸ್ ಟಿ ಐ ಸಿ ಎಚ್ ಎಸ್ ಟಿ ಎಲ್ಲ. ಸೊ ಅಲ್ಲಿ ಫಸ್ಟ್ ಒನ್ನಲ್ಲಿ ಮಾತ್ರ ನಾವು ಕಂಟ್ರೋಲಿಂಗ್ ಇದು ಪ್ಯಾರಾಮೀಟರ್ನಲ್ಲಿ ಚೇಂಜ್ ಮಾಡಿದ್ವಿ. ಇನ್ಯಾವ್ದ್ರಲ್ಲೂ ಚೇಂಜ್ ಮಾಡಲಿ. ಸೊ ಅದು ಆಟೋಮೆಟಿಕ್ ಆಗಿ ಅದೇ ತಗೊಳುತ್ತಾ? ಎಸ್, ನೀವು ಕಾಪಿ ಮಾಡಿದ್ರೆ ಅದೇ ತೊಗೊಳುತ್ತೆ. ಸೊ ಇಲ್ಲಾಂದರೆ ಕ್ರಿಯೇಟ್ ಮಾಡಿದ್ರೆ ಮೇಂಟೈನ್ ಮಾಡಬೇಕು. ಅರ್ಥ ಆಯ್ತಾ? ಸೊ ನಾನು ಕಾಪಿ ಮಾಡ್ತಿರೋದ್ರಿಂದ ಸೊ ನಾನು ಏನು ಚೇಂಜಸ್ ಮಾಡ್ತಾ ಇಲ್ಲ. ಓಕೆ, ಸೊ ಇಫ್ ಯು ವಾಂಟ್ ಟು ಡೂ ದ ಚೇಂಜಸ್ ಪರ್ಟಿಕ್ಯುಲರ್ಲಿ, ನಾನು ರೀಕನ್ಸಿಲೇಷನ್ ಅಕೌಂಟಿಗೆ ಮಾಡೋದಲ್ಲ ಅಕೌಂಟ್ಸ್ ಪೇಬಲ್ಗೆ. ಸೊ ಅಕೌಂಟ್ಸ್ ಪೇಬಲ್ಗೆ ನಾವು ರೀಕನ್ಸಿಲೇಷನ್ ಅಕೌಂಟಿಗೆ ಮಾಡಿದೆ. ಸೊ ಯಾವುದಕ್ಕೂ ಚೇಂಜಸ್ ಮಾಡಿರಲಿಲ್ಲ. ಓಕೆ, ಬಟ್ ಅಕೌಂಟ್ಸ್ ಪೇಬಲ್ ಅಂತ ಬಂದಾಗ ನಾನು ಅಗೇನ್ ಕಂಟ್ರೋಲ್ ರೇಟಲ್ಲಿ ಏನು ಮಾಡಿದೆ, ಒಂದು ಸೆಕೆಂಡ್, ಅಗೇನ್ ಕಂಟ್ರೋಲ್ ರೇಟ್ ಕಾಪಿ ಆಗಿರೋದ್ರಿಂದ ಅದನ್ನು ತೋರಿಸ್ತೀನಿ. Go back to system also. Okay, ಸೊ ಇವಾಗ ಅಕೌಂಟ್ಸ್ ಪೇಬಲ್ ನಾವು ರೀಕನ್ಸಿಲೇಷನ್ ಅಕೌಂಟ್ ಆಗಿರೋದ್ರಿಂದ ಕಂಟ್ರೋಲ್ ಡೇಟಾದಲ್ಲಿ ಸೊ ವಿಚ್ ಟೈಪ್ ಆಫ್ ದ ರೀಕನ್ಸಿಲೇಷನ್ ಅಕೌಂಟ್ ಅಂತ ಮೇಂಟೈನ್ ಮಾಡಿದೆ. ಓಕೆ, ಸೊ ಅದರ್ ದೆನ್ ದಟ್ ನನಗೆ ಬೇರೆ ಏನು ಚೇಂಜಸ್ ಮಾಡಬೇಕೇ ಆಗಿಲ್ಲ. ಸೊ ಅದಕ್ಕೆ ನಾನು ಏನು ಚೇಂಜಸ್ ಮಾಡಿಲ್ಲ. ಓಕೆ, ಸೊ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ಲಿ ಆ ಜಿ ಎಲ್ ಯಾವುದಕ್ಕೆ ಬಿಲಾಂಗ್ಸ್ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಸೊ ಕ್ರಿಯೇಟ್ ಮಾಡ್ಬೋದು. ಸೊ ನಿಮಗೆ ಗೊತ್ತಿಲ್ಲ ಅಂದ್ರೂ ಇಟ್ ಈಸ್ ನಾಟ್ ಅನ್ ಇಶ್ಯೂ. ಸೊ ಜಸ್ಟ್ ಯು ಹ್ಯಾವ್ ಟು ನೋ ಸೊ ವಿಚ್ ಹ್ಯಾಸ್ ಟು ಬಿ ಆ ರೀಕನ್ಸಿಲೇಷನ್ ಅಕೌಂಟ್. ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ನಾನು ಈವನ್ ಪ್ರತಿಯೊಂದು ಸಿನಾರಿಯೋದಾಗಲೂ ಪೋಸ್ಟಿಂಗ್ ಮಾಡಬೇಕಾದ್ರೆ ಸೊ ಏನಕ್ಕೆ ನಾವು ಆ ಜಿ ಎಲ್ಗೆ ಮೇಂಟೈನ್ ಮಾಡ್ತಾ ಇದೀವಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ವಾಟ್ ಈಸ್ ದ ರೀಕನ್ಸಿಲೇಷನ್ ಮೀನ್, ಸೊ ವೈ ವಿ ವಿಲ್ ಯೂಸ್ ದ ರೀಕನ್ಸಿಲೇಷನ್ ಅಕೌಂಟ್ ಅಂತ. ಓಕೆ, ಓಕೆ. ಸೊ ದೆನ್ ಸೊ ಇವಾಗ ಲಯಬಿಲಿಟೀಸ್ ಆಯಿತು, ಕರೆಂಟ್ ಲಯಬಿಲಿಟೀಸ್ ಆಯಿತು ಆ್ಯಂಡ್ ಅಸೆಟ್ ಡೇಟಾ ಕ್ರಿಯೇಟ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ರಿಯೇಟ್ ನ್ಯೂ. ಸೊ ಇವಾಗ ನೋಡಿ ಅಸೆಟ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಸೊ ಕ್ರಿಯೇಟ್ ನ್ಯೂವಲ್ಲಿ ಸೊ ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ಸೊ ಕ್ರಿಯೇಟ್ ನ್ಯೂ. ಸೊ ರೇಂಜ್, ಅಸೆಟ್ ರೇಂಜ್ ಏನಿದೆ, ಸೊ ಅಸೆಟ್ ರೇಂಜ್ ಬಂದ್ಬಿಟ್ಟು 3 lakh ಇದೆ. ಓಕೆ, ಸೊ ಜಿ ಎಲ್ ರೇಂಜ್ ಇಸ್ 3 lakh. ಓಕೆ, ಸೊ ಇವಾಗ ಬ್ಯಾಲೆನ್ಸ್ ಶೀಟ್ ಅಂಡರಲ್ಲಿ ಬರುತ್ತೆ ಇದು. ಸೊ ಬ್ಯಾಲೆನ್ಸ್ ಶೀಟ್. ಸೊ ಅಕೌಂಟ್ ಟೈಪ್ ಬಂದ್ಬಿಟ್ಟು ಅಸೆಟ್ ಅಕೌಂಟಿಂಗ್ ಗ್ರೂಪ್ ಆ್ಯಂಡ್ ಅಸೆಟ್ ಅಂಡರಲ್ಲಿ ಯಾವ್ದು ಬರುತ್ತೆ. ಓಕೆ, ಸೊ ಲ್ಯಾಂಡ್. ಸೊ ಅಸೆಟಲ್ಲಿ ಲ್ಯಾಂಡ್ ಬರುತ್ತೆ ಅಲ್ವಾ. ಸೊ ಲ್ಯಾಂಡ್. ಒಂದು ಸೆಕೆಂಡ್. ಓಕೆ, ಸೊ ನೆಕ್ಸ್ಟು ಸೊ ಇಲ್ಲಿ ಶಾರ್ಟ್ ಕೀಲಿ ಇದು ಅಸೆಟ್ ಆಗಿರೋದ್ರಿಂದ ಸೊ ಅಸೆಟ್ ಶಾರ್ಟ್ ಕೀನ ತಗೋಬೇಕು. ಅಸೆಟ್ಗೆ ಅಸೆಟ್ ನಂಬರ್. ಓಕೆ, ಸೊ ನೆಕ್ಸ್ಟ್ ಟ್ಯಾಬ್. ಸೊ ಅಸೆಟ್ ಕ್ರಿಯೇಟ್ ಮಾಡ್ತಾರಿಂದ ಅಸೆಟ್ ಗ್ರೂಪ್ನ ತಗೋಬೇಕು. ಸೊ ಅಸೆಟ್ ಅಕೌಂಟ್ಸ್. ಓಕೆ, ಸೊ ಐ ವಿಲ್ ಓಕೆ ಒನ್ ಸೆಕೆಂಡ್. ಸೊ ಬಿಫೋರ್ ಸೇವಿಂಗ್ ಸೊ ನಾನು ಅಸೆಟ್ನ ಸೊ ರೀಕನ್ಸಿಲೇಷನ್ಗೆ ಆ್ಯಡ್ ಮಾಡಬೇಕು.
ಸೊ ಬಿಕಾಸ್ ನಾವು ಡೈರೆಕ್ಟಾಗಿ ಈ ಜಿ ಎಲ್ಸ್ಗೆ ಪೋಸ್ಟಿಂಗ್ ಮಾಡೋದಿಲ್ಲ. ಓಕೆ, ಸೊ ಇಟ್ ವಿಲ್ ಬಿ ಪೋಸ್ಟ್ ಥ್ರೂ ದ ರೀಕನ್ಸಿಲೇಷನ್. ಸೊ ನಿಮ್ಗೆ ಹೇಳ್ತೀನಿ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಅಸೆಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಓಕೆ, ಐ ವಿಲ್ ಸೇವ್ ಇಟ್. ಸೊ ಇವಾಗ ಅಸೆಟ್ಟು ಲ್ಯಾಂಡ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕಾಪಿ the range, next range, and I will just change the description. So land ಆಯಿತು. Next buildings. So building also is a fixed asset, right? Asset. So building. So nothing. So no need to change anything. Okay. So nothing will be changed here. Okay. So I will just save it because it's a reconciliation account. Okay. So I will save. So copy. Next range. 2. Enter. So next, land, buildings, and furniture. Furnitures also you can set. Save it. Next, what else will come? Machineries, plant and machineries. Okay. So next, land and machinery. Okay. And machinery. So next set. Copy. 4. Enter. So next. So plant and machinery ಆಯಿತು. ಸೊ ಬೇರೆ ಏನು ಬರುತ್ತೆ? ಇಂಟ್ಯಾಂಜಿಬಲ್ ಅಸೆಟ್ಸ್ ಬರುತ್ತೆ. So that is different. That is tangible and intangible asset is different. So ಇಲ್ಲಿ ನಾವು ಫಿಕ್ಸೆಡ್ ಅಸೆಟ್ ಅಂಡ್ ಕರೆಂಟ್ ಅಸೆಟ್ಸ್ ಮಾತ್ರ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಅದು ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಕೂಡ ಸೊ ಯು ಗೈಸ್ ಕ್ಯಾನ್ ಕ್ರಿಯೇಟ್. ಓಕೆ, so but it will be comes under tangible assets will be comes under you can maintain it under fixed asset, and it will be intangible you can maintain it in different rate. Okay, so ನೀವು different tangible and intangible ನ separate segregation ಮಾಡ್ತಿದ್ದೀರಾ ಅಂತಂದ್ರೆ so you have to segregate it in under separate ledger group. Okay, ಓಕೆ. so ಮಾಡ್ಬೋದು ಅದು ಕೂಡ. ಓಕೆ, no worries. Okay, next hardware. So hardware ಅಂದ್ರೆ ಟೂಲ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬರುತ್ತಲ್ಲ. ಸೊ ಸೊ ನೆಕ್ಸ್ಟ್ 1 2 3 4 ನೆಕ್ಸ್ಟ್ ವೆಹಿಕಲ್ಸ್. ಓಕೆ, ವೆಹಿಕಲ್ಸ್ ಮಾಡೋಣ. ಓಕೆ, ಸೊ ವೆಹಿಕಲ್ಸ್. ಓಕೆ, ಸೊ ನೆಕ್ಸ್ಟ್ ಸೊ ಇಷ್ಟು ಅಸೆಟ್ ಅಂದ್ಕೊಳ್ಳಿ. ಓಕೆ, ಸೊ ಇವಾಗ ಇದೆಲ್ಲ ರೀಕನ್ಸಿಲೇಷನ್ ಜಿ ಎಲ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನು ಕ್ರಿಯೇಟ್ ಮಾಡಬೇಕು? ಸೊ ನೆಕ್ಸ್ಟ್ ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ ಅಂಡರ್ಲಿ ನಾನು ನ್ಯೂ ಸೊ ಟ್ಯಾಕ್ಸ್ ಕ್ರಿಯೇಟ್ ಮಾಡ್ತೀನಿ. ಸೊ 4 lakh. ಸೊ ದಿಸ್ ಕರೆಂಟ್ ಅಸೆಟ್. ಸೊ ಟ್ಯಾಕ್ಸ್ ಅಲ್ಲಿ ಇವಾಗ ಫಸ್ಟ್ ಇನ್ಪುಟ್ ಎಸ್ ಜಿ ಎಸ್ ಟಿ ಕ್ರಿಯೇಟ್ ಮಾಡಿ. ಓಕೆ, ಸೊ ಇನ್ಪುಟ್ ಎಸ್ ಜಿ ಎಸ್ ಟಿ. Okay, so next control data the same 001. Okay, I will not do any changes and I will maintain it in tax accounts and save it. Okay, so I will copy the same for SGST and CGST and IGST. So next CGST. So CGST. Okay, save it. Okay, so next copy and maintain the range for 3. Enter and IGST. Okay, so ಯಾರು ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ. ಓಕೆ, ಇದೇನು ಇಷ್ಟೊಂದು ಜಿ ಎಲ್ಸ್ ಎಲ್ಲ ಕ್ರಿಯೇಟ್ ಮಾಡ್ತೀವಿ ಅಂತ. ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಇದು ಈಸಿ ಅನಿಸುತ್ತೆ, ಬಟ್ ನಾನ್ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಸೊ ಮಲ್ಟಿಪಲ್ ಜಿ ಎಲ್ಸ್ ಏನು ರಿಕ್ವೈರ್ಮೆಂಟು ಅದೆಲ್ಲ ಗೊತ್ತಾಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಸ್ಟಿಲ್ ನೋ ವರೀಸ್. ಓಕೆ, ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನಿಮ್ಗೆ ಅಷ್ಟು ಈಸಿಯಾಗಿ ಯಾವುದನ್ನು ಇದು ಮಾಡಲ್ಲ. ಓಕೆ, ಸೊ ನಿಮಗೆಲ್ಲದ್ದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಕ್ಕೋಸ್ಕರ ಕ್ರಿಯೇಟ್ ಮಾಡಿದ್ದೀವಿ, ಸೊ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಸೊ ಬಿಸ್ನೆಸ್ಸಲ್ಲಿ ಅಂತ. ಓಕೆ, ಸೊ ನಿಮಗೆ ಕಂಪ್ಲೀಟ್ ಯಾರಿಗಾರು ಒಂದು ಬಿಸ್ನೆಸ್ ಐಡಿಯಾ ಇದ್ದರೆ ಸಾಕು. ಓಕೆ, ಇವನ್ ನೀವು ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂದ್ರೂ ಕೂಡ ಸ್ವಲ್ಪ ಬಿಸ್ನೆಸ್ ಐಡಿಯಾ ಇದ್ರೂ ಕೂಡ ನಿಮ್ಗೆ ಈಸಿ ಅರ್ಥ ಆಗ್ಬಿಡುತ್ತೆ. ಸೊ ಏನಕ್ಕೆ ಇದೆಲ್ಲ
ಅಭಿಷೇಕ್, ಸಾರಿ ಇಂಟರ್ಪ್ರೆಟ್. ಈಗ ನಾನ್ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ಗೆ ಲೈಕ್ ನಮಗೆ ಬೇಸಿಕ್ಸ್ ಎಲ್ಲ ಗೊತ್ತಾಗಬೇಕಂದ್ರೆ ವಿ ನೀಡ್ ಟು ರೆಫರ್ ಎನಿ ಬುಕ್ಸ್ ಅವ್ರ ಆ ಥರ ಬೇಸಿಕ್ಸ್ ತಿಳ್ಕೊಳಕ್ಕೆ. ಸಿ ಇವಾಗ ಇವಾಗ ನೀವು ರೆಫರ್ ಮಾಡೋಕ್ಕೆ ಹೋದರೆ ಸೊ ನಿಮಗೆ ಇದು ಅರ್ಥನೇ ಆಗಲ್ಲ ಅಕೌಂಟಿಂಗ್ ಕಾನ್ಸೆಪ್ಟ್ಸು. ಏನಕ್ಕೆ ಅಂದರೆ ಅಕೌಂಟ್ಸ್ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಇಲ್ಲ, ತುಂಬ ಇದೆ ಅಕೌಂಟ್ಸು. ಓಕೆ, ಡಿಫ್ರೆಂಟ್ ಅಕೌಂಟ್ಸ್ ಏನೇನೋ ಇದೆ ಅದರಲ್ಲಿ. ನೀವು ಅದೆಲ್ಲ ಓದಬೇಕಂದ್ರೆ ತುಂಬ ಟೈಮ್ ಆಗುತ್ತೆ. ಬಟ್ ನೀವು ಏನಕ್ಕೆ ಅಕೌಂಟ್ಸ್ ಮೇಲೆ ಫೋಕಸ್ ಮಾಡಬೇಡಿ ಅಂತ ನಾನು ಹೇಳ್ತಿದ್ದೀನಿ ಅಂದರೆ, ನಿಮಗೆ SAPಲಿ ಕಾನ್ಫಿಗರೇಷನ್ಸ್ ಮಾಡೋದಕ್ಕೆ ನಿಮಗೆ ಎಂಟೈರ್ ಅಕೌಂಟ್ಸ್ ಬೇಕಾಗಿಲ್ಲ. ಓಕೆ, ಸೊ ಇಫ್ ಯು ನೋ ದ ಬೇಸಿಕ್ಸ್ ದಟ್ ಇಸ್ ಎನಫ್. ನೀವು ಬೇಸಿಕ್ ಅಕೌಂಟ್ಸ್ ಹೆಂಗೆ ತಿಳ್ಕೊಬೇಕು ಅಂದರೆ, ಬಿಸ್ನೆಸ್ ಸಿನಾರಿಯೋಸ್ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಸೊ ಅವಾಗ ನಾನೇ ಹೇಳ್ತಾ ಇರ್ತೀನಿ ನಿಮಗೆ ಬೇಸಿಕ್ಸ್ ಬಗ್ಗೆ. ನಿಮಗೆ ಏನು ಗೊತ್ತಿಲ್ಲ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ನೀವು ನೋಟ್ ಡೌನ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ನೀವು ವಿಡಿಯೋನ ರೀಕ್ಯಾಪ್ ಮಾಡುವಾಗ ಸೊ ನಿಮಗೆ ಯಾವುದ್ರ ಬಗ್ಗೆ ಐಡಿಯಾ ಇರಲ್ಲ ಅದನ್ನು ನೀವು ನೋಟ್ ಡೌನ್ ಮಾಡಿಕೊಂಡು ಸೊ ಅದನ್ನು ನೀವು ರೀಕ್ಯಾಪ್ ಮಾಡ್ತಾ ಹೋಗಿ. ಸೊ ಅಷ್ಟೇ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೀವೇನಾದರೂ ಫೈನಾನ್ಷಿಯಲ್ ಅಕೌಂಟಿಂಗ್ ಕಾನ್ಸೆಪ್ಟ್ದು ಅಗೇನ್ ನೀವೇನಾದರೂ ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕು ಅಂತ ನೀವು ಬುಕ್ಸ್ ರೆಫರ್ ಮಾಡೋದಕ್ಕೆ ಹೋದರೆ ನಿಮಗೆ SAP ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಓಕೆ, ಸೊ ಆ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬಿಡಿ. ನಾನು ತುಂಬ ಜನ ನಾನ್ ಫೈನಾನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋ ಇದೇ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ನಮಗೆ ಅಕೌಂಟ್ಸಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ ಅನ್ನೋ, ಸೊ ನನಗೆ ಅಕೌಂಟ್ಸ್ ಬಗ್ಗೆ ಐಡಿಯಾ ಇಲ್ಲ ಅಂತ ಸೊ ಮಿಡಲಲ್ಲೇ ಏನೋ ಮಾಡ್ತಾರೆ, ಡ್ರಾಪ್ ಆಫ್ ಆಗಿಬಿಡ್ತಾರೆ. ಸೊ ಆ ಥರ ಆಗಕ್ಕೆ ಹೋಗ್ಬಿಡಿ. ನೀವು ಅಕೌಂಟ್ಸ್ ಟ್ರಯಲ್ ತೆಗೆದಾಕ್ಬಿಡಿ. ಸೊ ಫಸ್ಟ್ ನಾನು SAP ಬಗ್ಗೆ ಕಲಿತಾ ಇದ್ದೀನಿ ಅಂತ ಫಸ್ಟ್ ಫೋಕಸ್ ಮಾಡಿ ಜಸ್ಟ್ SAP ಕಾನ್ಫಿಗರೇಷನ್ ಬಗ್ಗೆ ಕಲಿತಾ ಹೋಗಿ. ಸೊ ಅಕೌಂಟಿಂಗ್ ಎಲ್ಲ ಕಂಪ್ಲೀಟ್ಲಿ ಬಿಸ್ನೆಸ್ ಸಿನಾರಿಯೋಸ್, ಬಿಸ್ನೆಸ್ ಹೆಂಗೆ ಬರುತ್ತೆ, ಬಿಸ್ನೆಸ್ ಮೇಲೆ ಸೊ ಅಕೌಂಟಿಂಗ್ ಕಾನ್ಸೆಪ್ಟ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅಂದರೆ ನಿಮಗೆ SAPಲಿ ಹೇಳ್ತಾ ಇರೋದು. ಓಕೆ, ಸೊ ನಿಮಗೆ ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ. ವೆನ್ ಕಮ್ ಟು ದ ಇಂಟರ್ವ್ಯೂ ಪಾರ್ಟ್, ಅವಾಗ ಹೇಗೆ ಅದು ಇದು ವರ್ಕ್ ಸೊ ಆಗುತ್ತೆ? ನಿಮಗೆ ಇಂಟರ್ವ್ಯೂ ಪಾರ್ಟಲ್ಲಿ ಕೂಡ ನಿಮಗೆ ಯಾರೂ ಕಂಪ್ಲೀಟಾಗಿ ನಿಮ್ಗೆ ಅಕೌಂಟ್ಸ್ ಬಗ್ಗೆನೇ ಕೇಳೋದಿಲ್ಲ. ಓಕೆ, ಸೊ ಅಕೌಂಟ್ ಬಗ್ಗೆ ಏನು ಕೇಳ್ತಾರೆ ಗೊತ್ತಾ, ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನೋ ಕ್ಲಾಸಸಲ್ಲಿ ಸೊ ಅದು ಅಷ್ಟನ್ನು ಕೇಳೋದಿಲ್ಲ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಕೇಳ್ತಾರೆ, ನಾನು ಅದನ್ನು ಎಕ್ಸ್ಪ್ಲೈನ್ ನಿಮ್ಗೆ ಹೇಳ್ತಾ ಇರ್ತೀನಿ. ಸೊ ಯಾವುದು ಇಂಟರ್ವ್ಯೂ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಅಂತ. ಸೊ ಅದನ್ನು ನೀವು ಜಸ್ಟ್ ನೋಟ್ ಡೌನ್ ಮಾಡ್ಕೊಂಡ್ರೆ ಸಾಕು. ಸೊ ಇವನ್ ನಾನು ಎವ್ರಿ ಕ್ಲಾಸಸ್ಸಲ್ಲಿ ಕೂಡ ಯಾವ್ದಾದ್ರು ಇಂಟರ್ವ್ಯೂ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ರೀಕನ್ಸಿಲೇಷನ್ ಅಕೌಂಟ್ ಹೇಳಿದೆ ನಾನು. ಸೊ ರೀಕನ್ಸಿಲೇಷನ್ ಅಕೌಂಟ್ ಕಾನ್ಸೆಪ್ಟು ಸೊ ಏನಕ್ಕೆ ಬರುತ್ತೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ನಿಮ್ಗೆ ಕಂಪ್ಲೀಟ್ ಆನ್ಸರ್ ಬೇಕು ಅಂತ ನಾನು ನೆಕ್ಸ್ಟ್ ಹೇಳಿದೆ. ನೆಕ್ಸ್ಟ್ ಪ್ರೋಸೆಸ್ ಬಂದಾಗ ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಓಕೆ, ಸೊ ಆ ಥರ ನಿಮಗೆ ಸೊ ನಿಮ್ಗೆ ಯಾವುದೇ ಒಂದು ಇದು ಬಂದ್ರೂ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಇರ್ತೀನಿ ನಾನು ಪ್ರತಿಯೊಂದನ್ನು. ಓಕೆನಾ? ಶೋರ್. ಓಕೆ, ಸೊ ನಿಮ್ಗೆ ಅಷ್ಟು ಈಸಿಯಾಗಿ ನಿಮ್ಗೆ ಯಾವುದೂ ಅಷ್ಟು ಕಂಪ್ಲೀಟಾಗಿ ಕಲಿಯೋಕ್ಕಾಗಲ್ಲ ಇದರಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್. ಓಕೆ, ಸೊ ಅದು ತುಂಬ ಡಿಫಿಕಲ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸೊ ನಿಮಗೆ ಯಾವ್ಯಾವುದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೋ ಆ ಕಾನ್ಸೆಪ್ಟ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಂಟರ್ವ್ಯೂ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಆ್ಯಂಡ್ ನೀವು ರಿಯಲ್ ಟೈಮಲ್ಲಿ ವರ್ಕ್ ಮಾಡಬೇಕು ಅಂದರೆ ಅದೇ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಇವಾಗ ನಾವು ಇನ್ಪುಟ್ SGST, CGST ಆ್ಯಂಡ್ IGSTನ ಕ್ರಿಯೇಟ್ ಮಾಡಿದ್ವಿ ಅಲ್ವಾ? ಸೊ ನೆಕ್ಸ್ಟ್ ಸೊ ನೋಟ್ಸ್. ಓಕೆ, ಸೊ ಇಲ್ಲಿ GSನ ಮೇಂಟೈನ್ ಮಾಡಿ. ಸೊ 4 ಲ್ಯಾಕಿಂದ ಅಲ್ವಾ? ಸೊ 4 ಲ್ಯಾಕ್. ನೆಕ್ಸ್ಟ್ 4 ಲ್ಯಾಕ್ 4 ಲ್ಯಾಕ್. ಓಕೆ, ಸೊ ಇಷ್ಟು GLಸು ಟ್ಯಾಕ್ಸ್ ರಿಲೇಟೆಡ್ GLಸ್. ಓಕೆ, ಸೊ ಇದು ಟ್ಯಾಕ್ಸ್ಗೆ ಇನ್ಪುಟ್ ಟ್ಯಾಕ್ಸ್ ಆ್ಯಂಡ್ ಔಟ್ಪುಟ್ ಟ್ಯಾಕ್ಸ್ಗೆ. ಓಕೆ, ಸೊ ನಿಮ್ಗೆ ಇನ್ಪುಟ್ ಟ್ಯಾಕ್ಸ್ ಔಟ್ಪುಟ್ ಟ್ಯಾಕ್ಸ್ ಕಾನ್ಸೆಪ್ಟ್ಸ್ ಕೂಡ ನಿಮ್ಗೆ ಯಾರು ಡೈರೆಕ್ಟಾಗಿ ಕ್ವಶನ್ ಮಾಡೋದಿಲ್ಲ. ಸೊ ವಾಟ್ ಈಸ್ ಇನ್ಪುಟ್ ಟ್ಯಾಕ್ಸ್ ಆ್ಯಂಡ್ ವಾಟ್ ಈಸ್ ಔಟ್ಪುಟ್ ಟ್ಯಾಕ್ಸ್ ಅಂತ. ಬಟ್ ನಿಮಗೆ ರಿಯಲ್ ಟೈಮ್ ಬಿಸ್ನೆಸ್ ಸಿನಾರಿಯೋಸ್ ಬಂದಾಗ ಸೊ ನೀವು ಸಿನಾರಿಯೋಸ್ನ ಪ್ರೋಸೆಸ್ ಮಾಡಬೇಕಾದ್ರೆ ಸೊ ನಿಮಗೆ ಇದ್ರ ಬಗ್ಗೆ ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಇನ್ಪುಟ್ ಟ್ಯಾಕ್ಸ್ ಅಂದರೆ ಏನು, ಸೊ ಔಟ್ಪುಟ್ ಟ್ಯಾಕ್ಸ್ ಅಂದರೆ ಏನು ಅಂತ. ಸೊ ಈ ಬಿಸ್ನೆಸ್ ಸಿನಾರಿಯೋಸ್ ಗೊತ್ತಿದ್ರೆ ಮಾತ್ರನೇ ಸೊ ನೀವೇನಾಗುತ್ತೆ ಅದನ್ನು ಇವನ್ ಇಂಡಿವಿಜುವಲ್ಸಿಗೆ ಎಕ್ಸ್ಪ್ಲೇನ್ ಮಾಡೋದು ಕೂಡ ಈಸಿ ಆಗುತ್ತೆ. ಇವನ್ ಟೆಸ್ಟ್ ಸ್ಕ್ರಿಪ್ಟ್ ಆಗಲಿ ಪ್ರತಿಯೊಂದು ಏನೇನು ಫಾಲೋ ಮಾಡ್ತೀವಿ ಸೊ ಅವಾಗ ಎಲ್ಲದಕ್ಕೂ ಅದು ಈಸಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇದ್ದು ಯಾವುದು, ಸೊ ಲಯಬಿಲಿಟಿ ಆಯಿತು. ಓಕೆ, ಸೊ ಟ್ಯಾಕ್ಸ್ ಅಕೌಂಟ್ಸ್ ಓಕೆ, ಸೊ ಇನ್ಕಮ್ ಆ್ಯಂಡ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸ್. ಓಕೆ, ಸೊ ಇನ್ಕಮ್ ಆ್ಯಂಡ್ ರೆವಿನ್ಯೂ ಕ್ರಿಯೇಟ್ ಮಾಡಿ. ಸೊ ಕ್ರಿಯೇಟ್ ನ್ಯೂ. ಸೊ ರೇಂಜ್ ಬಂದ್ಬಿಟ್ಟು ಇನ್ಕಮ್ಗೆ 5 ಇದೆ. ಸೊ ನೆಕ್ಸ್ಟ್ 5 ಲ್ಯಾಕ್ ಎಂಟರ್. ಸೊ ಇಲ್ಲಿ ನೀವು ಇನ್ಕಮ್, ಸೊ ಇದು ಯಾವ ಇಟಲ್ಲಿ ಬರುತ್ತೆ, ಪ್ರೈಮರಿ ಕಾಸ್ಟ್ ಆ್ಯಂಡ್ ರೆವಿನ್ಯೂ ಬರುತ್ತೆ. ಸೊ ಅಕೌಂಟಿಂಗ್ ಗ್ರೂಪ್ಸ್ ಬಂದ್ಬಿಟ್ಟು ಇನ್ಕಮ್ ಆರ್ ರೆವಿನ್ಯೂ. ಸೊ ಏನು ಇನ್ಕಮ್ ಜನರೇಟ್ ಆಗುತ್ತೆ ಕಂಪನಿ ಅಂದರೆ ಏನೇನು ಬರುತ್ತೆ ಇನ್ಕಮ್. ಸೊ P&L ಅಲ್ಲಿ ಇನ್ಕಮ್ ಸೈಡಲ್ಲಿ ಏನೇನು ಬರುತ್ತೆ, ಸೊ ಯಾರ್ಯಾರು ಫೈನಾನ್ಸ್ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಸೊ ನಾನ್ ಫೈನಾನ್ಸ್ ಆದರೂ ಗೊತ್ತಿರುತ್ತೆ. ಇನ್ಕಮ್ ಅಂದರೆ ಅದು ಕಂಪ್ನಿ ಏನು ಬರುತ್ತೆ, ಏನಾದರೂ ಸೇಲ್ಸ್ ಮಾಡಿದ್ರೆ ಇನ್ಕಮ್ ಬರುತ್ತೆ. ಕರೆಕ್ಟ್, ಏನಾದರೂ ಸೇಲ್ಸ್ ಮಾಡಿದ್ರೆ ಇನ್ಕಮ್ ಬರುತ್ತೆ. ಸೊ ಕಮಿಷನ್ ರಿಸೀವ್ ಮಾಡಿಕೊಂಡ್ರೆ ನೀವು ಇನ್ಕಮ್ ಬರುತ್ತೆ. ಅಥವಾ ನೀವೇನಾದರೂ ನೀವು ಲೀಸ್ಗೆ ರೆಂಟಿಗೆ ಕೊಟ್ಟಿದ್ರೆ ಸೊ ಅದರಿಂದ ಕೂಡ ಇನ್ಕಮ್ ಬರುತ್ತೆ.
ರೈಟ್. ಸೊ ಇದೆಲ್ಲ ಇನ್ಕಮ್ ಅಲ್ವಾ. ಸೊ ಅವಾಗ ಸೊ ಸೇಲ್ಸ್ಗೆ ಪರ್ಟಿಕ್ಯುಲರ್ ಆಗಿ ಸೊ ನೀವೊಂದು ಮಾಡ್ಕೋಬೋದು ಗ್ರೂಪ್. ಓಕೆ, ಸೇಲ್ಸ್. ಸೊ ಸೇಲ್ಸಲ್ಲಿ ಪರ್ಟಿಕ್ಯುಲರ್ಲಿ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಸೇಲ್ಸ್ಗೆ ಬೇಕು ಅಂದರೂ ಕೂಡ ಅದನ್ನು ಮಾಡ್ಕೋಬೋದು. ಓಕೆ, ಪರ್ಟಿಕ್ಯುಲರ್ಲಿ ಫಾರ್ ಸೇಲ್ಸ್ಗೆ. ಸೊ ಜಿ ಎಲ್ ಸಪ್ರೇಟ್ ಬೇಕು ಅಂದರೆ ಮಾತ್ರ. ಓಕೆ, ಸೊ ಇಲ್ಲ ಅಂದರೆ ಸೊ ಇಟ್ ಈಸ್ ನಾಟ್ ಅನ್ ಇಶ್ಯೂ. ಓಕೆ, ಸೊ ನಾನಿವಾಗ ನಿಮಗೆ ಇಲ್ಲಿ ನೋಡ್ಬೋದು ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿ ಇವಾಗ ಮ್ಯಾಂಡೇಟ್ರಿ ಫೀಲ್ಡ್ ಆಗಿದೆ. ಸೊ ಈ ಥರ ಚೆಕ್ ಬಾಕ್ಸ್ ಇದ್ದರೆ ಅದು ಮ್ಯಾಂಡೇಟ್ರಿ ಫೀಲ್ಡ್ ಅಂತ ನಾನು ನಿಮಗೆ ಹೇಳಿದೆ. ಓಕೆ, ಸೊ ಇದು ಏನಕ್ಕೆ ಮ್ಯಾಂಡೇಟ್ರಿ ಫೀಲ್ಡ್ ಆಯಿತು ಅಂದರೆ ಸೊ ನಾವು ಇದನ್ನು P&L ಸೆಲೆಕ್ಟ್ ಮಾಡಿದ್ದೀವಲ್ಲ ಅದಕ್ಕೆ. ಓಕೆ, ಸೊ ಅಂದರೆ ನಾವು ರೆವಿನ್ಯೂಗೆ ಸೆಲೆಕ್ಟ್ ಮಾಡಿದ್ವಿ ಅದಕ್ಕೆ. ಸೊ ಇಲ್ಲಿ ನೋಡ್ಬೋದು ನೀವು ಟೈಪ್ ಆರ್ ಡಿಸ್ಕ್ರಿಪ್ಷನಲ್ಲಿ. ಸೊ ನಿಮಗೆ ಇಲ್ಲಿ ಇನ್ಕಮ್ ಆರ್ ರೆವಿನ್ಯೂ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಓಕೆ, ಸೊ ಯಾವ ಹೆಡ್ಡಲ್ಲಿ ಪ್ರೈಮರಿ ಕಾಸ್ಟ್ ಆರ್ ರೆವಿನ್ಯೂಲಿ. ಸೊ ನೀವು ಪ್ರೈಮರಿ ಕಾಸ್ಟ್ ಆರ್ ರೆವಿನ್ಯೂ ಹೆಡ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಸೊ ಆಟೋಮೆಟಿಕಲಿ ಇಲ್ಲಿ ನಿಮಗೆ ಇದು ಮ್ಯಾಂಡೇಟರಿ ಫೀಲ್ಡ್ ಆಗುತ್ತೆ ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿ. ಓಕೆ, ಸೊ ಇದರಲ್ಲಿ ನೀವು ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕು. ಸೊ ಇದು ಯಾವ ಥರ ಕ್ಯಾಟಗರಿ ಅಂತ. ಓಕೆ, ಸೊ ಪ್ರೈಮರಿ ಕಾಸ್ಟ್ ಆರ್ ಕಾಸ್ಟ್ ರೆಡ್ಯೂಸಿಂಗ್ ರೆವಿನ್ಯೂನ, ಅಥವಾ ಅಕ್ರೂಯಲ್ ಆರ್ ಡಿಫರಲ್ ಪರ್ ಸರ್ಚಾರ್ಜ, ಅಥವಾ ಅಕ್ರೂಯಲ್ ಡಿಫರಲ್ ಪರ್ ಡೆಬಿಟ್. ಓಕೆ, ಸೊ ಅಥವಾ ರೆವಿನ್ಯೂನ, ಅಥವಾ ಸೇಲ್ಸ್ ಡಿಡಕ್ಷನ್ನ, ಅಥವಾ ಎಕ್ಸ್ಟರ್ನಲ್ ಸೆಟಲ್ಮೆಂಟಾ. ಸೊ ಡಿಫರೆಂಟ್ ಟೈಪ್ ಆಫ್ ದ ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿ ಇಸ್ ದೇರ್. ಓಕೆ, ಸೊ ಇದು ಬಂದ್ಬಿಟ್ಟು ರೆವಿನ್ಯೂ ಅಲ್ವಾ. ಸೊ ಇವಾಗ ನಾವು ರೆವಿನ್ಯೂ ಅಂಡರ್ಲಿ ಕ್ರಿಯೇಟ್ ಮಾಡಬೇಕು. ಓಕೆ, ಇಫ್ ಇಟ್ ಇಸ್ ಆನ್ ಎಕ್ಸ್ಪೆನ್ಸ್ ದೆನ್ ಕಾಸ್ಟ್ ಇದೆಯಲ್ಲ ಕಾಸ್ಟ್ ಅಂಡರ್ಲಿ ಕ್ರಿಯೇಟ್ ಮಾಡಬೇಕು. ನಾನು ನಿಮಗೆ ಕಾಸ್ಟ್ ಕ್ರಿಯೇಟ್ ಮಾಡುವಾಗ ಮತ್ತೆ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ನಾವು ಸೊ ಇದು ರೆವಿನ್ಯೂ ಅಕೌಂಟ್ಸ್ ಆಗಿರೋದ್ರಿಂದ ಫಾರ್ ಎಕ್ಸಾಂಪಲ್ ಕಾಸ್ಟ್ ಅಕೌಂಟ್ಸ್ ಆದರೆ ನಾವು ಕಾಸ್ಟ್ ಅಕೌಂಟ್ ಹೆಡ್ಡಲ್ಲಿ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ರೆವಿನ್ಯೂ ಅಕೌಂಟ್ಗೆ ನೀವು ಸಪ್ರೇಟ್ ಹೆಡ್ನ ಕ್ರಿಯೇಟ್ ಮಾಡಿದ್ರೆ ಸೊ ರೆವಿನ್ಯೂ ಅಕೌಂಟಲ್ಲಿ ಗ್ರೂಪಿಂಗ್ ಮಾಡ್ಕೋಬೋದು. ಸೊ ನಾವಿವಾಗ ಯಾವುದು ಕ್ರಿಯೇಟ್ ಮಾಡಿಲ್ಲಲ್ವಾ. ಸೊ ಲೆಟ್ ಮಿ ಕ್ರಿಯೇಟ್ ಒನ್ ಗ್ರೂಪ್. ಓಕೆ, ಸೊ ನಾವು ರೆವಿನ್ಯೂ ಒಂದು ಕ್ರಿಯೇಟ್ ಮಾಡ್ಕೊಳ್ಳೋಣ. So TAT field status variant. Okay. Sir, the field status variant, if we copy from the 001, so we'll be able to get all the fields, or Which one? 001? 0001. Where it is? ಇಲ್ಲ field status variants ಅಲ್ಲಿ if you ಇಲ್ಲಲ್ಲ if you go back ನೀವು ಕ್ರಿಯೇಟ್ ಮಾಡಕ್ಕೆ ಓಪನ್ ಮಾಡಿದ್ರಲ್ಲ ಸ್ಕ್ರೀನ್ ಇದಾ? ಇದಲ್ಲ ಲೈಕ್ ನಾವು ಯು ಓಪನ್ ಎ ನ್ಯೂ ವಿಂಡೋನು ಲೈಕ್ ಫೀಲ್ಡ್ ಸ್ಟೇಟಸ್ ನ ಕ್ರಿಯೇಟ್ Yes. ಇದರಲ್ಲಿ ಬ್ಯಾಕ್ ಹೋಗಿ Okay. ಬ್ಯಾಕ್ ಬ್ಯಾಕ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ದಟ್ C4. OBC4 if you enter you get this 001 is this field status variant for 001. Yeah. So if we copy that particular field Okay. for the ಇದರಲ್ಲಿ ಎಲ್ಲಾ ಫೀಲ್ಡ್ ವೇರಿಯಂಟ್ಸ್ ಇರುತ್ತಾ ಅಂತ ನಂಗೆ ಗೊತ್ತಿದೆ. No, field status variant ನಾವು ಡಿಫೈನ್ ಮಾಡೋದಲ್ವಾ ಸಿಸ್ಟಮಲ್ಲಿ. ಸೊ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಇಸ್ ಬೇಸ್ಡ್ ಆನ್ ನೀವು ಗ್ರೂಪಿಂಗ್ ಯಾವ ಥರ ಮಾಡ್ತೀರಾ, ಡಿಫ್ರೆಂಟ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ನಿಮ್ಗೆ ಯಾವ ಥರ ಬೇಕು ಅಂತ. this particular thing sir like ಈ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ನ ಓಪನ್ ಮಾಡಿ 0001 ನ ಓಕೆ, ಓಪನ್ ಮಾಡಬೇಕಾ? ಓಕೆ. ಸೊ ಇದರಲ್ಲಿ so all these are there. So can we copy this directly to our group? You can select and copy. You can copy as it. ಬಟ್ ಎಲ್ಲ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಮಾಡ್ತೀರಾ ಅಷ್ಟೇ. ಸೊ ಇಫ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಅಗೇನ್ ಯು ಹ್ಯಾವ್ ಟು ಕ್ರಿಯೇಟ್ ಸಪ್ರೇಟ್ಲಿ, ರೈಟ್. ಸೊ ನಿಮ್ಗೆ ಎಲ್ಲ ಕಂಪ್ಲೀಟ್ ರಿಕ್ವೈರ್ಮೆಂಟ್ ಇದೆ ಅಂತಂದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಸೊ ಕಾಪಿ ಆಸ್ ಮಾಡ್ಕೋಬೋದು. ಓಕೆ, ಒನ್ ಬೈ ಒನ್ ಸೆಲೆಕ್ಟ್ ಮಾಡಿಕೊಂಡು ಸೊ ಯು ಕ್ಯಾನ್ ಕಾಪಿ ಆಸ್ ಆ್ಯಂಡ್ ದೆನ್ ಸಿ. ಸೊ ಇಟ್ ವಿಲ್ ಬಿ ಕಾಪಿ ಆಸ್. ಓಕೆ, ಸೊ ಪರ್ಟಿಕ್ಯುಲರ್ಲಿ ಇದು ಮಾತ್ರನೇ ಕಾಪಿ ಆಗಿಬಿಡುತ್ತೆ ನಿಮಗೆ 001 ವೇರಿಯಂಟ್ಗೆ. ಬಟ್ ನೀವು ಬೇರೆದಕ್ಕೆ ಕ್ರಿಯೇಟ್ ಮಾಡ್ತೀನಿ ಅಂತಂದರೆ ಸೊ ಇದನ್ನೇ ಕಾಪಿ ಮಾಡ್ಕೊಂಡು ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲಿ ಬೇರೆದ್ರಲ್ಲಿ. ಸೊ ನೀವು ಇದನ್ನು ಸೆಲೆಕ್ಟ್ ಮಾಡಿದ್ರೆ ಇಷ್ಟು ಮಾತ್ರನೇ ಸೆಲೆಕ್ಟ್ ಆಗಿಬಿಡುತ್ತೆ ಕಾಪಿಗೆ. ಓಕೆ, ಸೊ ಕಾಪಿ ಆಸ್ ಆಗುತ್ತೆ ಅಷ್ಟೇ ಇದು. ಸೊ ನೀವೆಲ್ಲೂ ಸಪ್ರೇಟಾಗಿ ಮೇಂಟೈನ್ ಮಾಡೋದಕ್ಕಾಗಲ್ಲ. ಈ ಕಾಪಿ ಆಸ್ ಮಾಡಿಕೊಂಡು ಇದರಲ್ಲಿ ಏನೋ ಚೇಂಜಸ್ ಮಾಡ್ಬೋದು ಅಷ್ಟೇ ಈ ಪರ್ಟಿಕ್ಯುಲರ್ ಸ್ಟೇಟ್ಸ್ ಗ್ರೂಪಲ್ಲಿ. ಬಟ್ ನೀವು ಇದನ್ನೇ ಬೇರೆದಕ್ಕೆ ಮೂವ್ ಮಾಡಬೇಕು ಅಂತಂದರೆ ಆ ಥರ ಆಗೋದಿಲ್ಲ. ನೀವು ರಿಕ್ವೈರ್ಮೆಂಟ್ ಮೇಲೆ ಮತ್ತೆ ಚೇಂಜಸ್ ಮಾಡಲೇಬೇಕು.
ಸೊ ಟಿ ರೈಟ್. ಸೊ ಫೀಲ್ಡ್ ಸ್ಟೇಟಸ್ ಗ್ರೂಪ್. ಸೊ ಏನಕ್ಕೆ ಫೀಲ್ಡ್ ಸ್ಟೇಟಸ್ ಗ್ರೂಪ್ ಅಂದರೆ ನಾನು ನಿಮ್ಗೆ ಅವಾಗಲೇ ಹೇಳಿದೆ. ಸೊ ಇವಾಗ ಜನರಲ್ಗೆ ಹೋಗಿ ಸೊ ನೀವು ಡಿಸ್ಪ್ಲೇ ಕೊಟ್ಟರೆ ನಿಮ್ಗೆ ಯಾವ್ದು ಅದರಲ್ಲಿ ಮ್ಯಾಂಡೇಟರಿ ಫೀಲ್ಡ್ ಬೇಕು, ಯಾವ್ದು ನಿಮಗೆ ನಾನ್ ಮ್ಯಾಂಡೇಟರಿ ಫೀಲ್ಡ್ ಯಾವ್ದು ಬೇಡ, ಸೊ ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ ಅಷ್ಟೇ ಹೇಳಿ. ಸೊ ಇದನ್ನ ಏನಕ್ಕೆ ಗ್ರೂಪಿಂಗ್ ಮಾಡ್ತೀವಿ ಅಂತಂದರೆ ನಿಮಗೆ ಅದು ಮ್ಯಾಂಡೇಟರಿ ಫೀಲ್ಡ್ ಆಕ್ಟಿವೇಟ್ ಮಾಡಿದ್ರೆ ಸೊ ನೀವು ಯಾವಾಗ ಪೋಸ್ಟಿಂಗ್ ಮಾಡ್ತಾರೆ ಅವಾಗ ಎರರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಕಾಸ್ಟ್ ತೊಗೊತೀನಿ. ಇವಾಗ ನಾನು ಕಾಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಅಲ್ವಾ, ಫಾರ್ ಎಕ್ಸಾಂಪಲ್ ನಾನು ಮೇಂಟೈನ್ ಮಾಡ್ತೀನಿ, ಅದು ನಿಮಗೆ ತೋರಿಸ್ತೀನಿ ನೋಡಿ. ಕಾಸ್ಟ್ ಅಕೌಂಟ್ಸ್ ಒಂದಕ್ಕೆ ಮಾತ್ರ ನಾನು ಏನು ಮಾಡ್ತೀನಿ, ಕಾಸ್ಟ್ ಸೆಂಟರ್ಸ್ನ ಅಸೈನ್ಮೆಂಟ್ ಫೀಲ್ಡ್ ಇರುತ್ತೆ. ಓಕೆ, ಸೊ ಅಡಿಷನಲ್ ಅಕೌಂಟ್ ಅಸೈನ್ಮೆಂಟ್. ಓಕೆ, ಸೊ ಇದರಲ್ಲಿ ಕಾಸ್ಟ್ ಸೆಂಟರ್ಸ್ ಇರುತ್ತೆ. ಇದನ್ನು ನಾನು ಏನು ಮಾಡ್ತೀನಿ, ಸೊ ರಿಕ್ವೈರ್ಡ್ ಎಂಟ್ರಿ ಮಾಡ್ತೀನಿ. ಓಕೆ, ಇದೊಂದನ್ನು. ಓಕೆ, ನೀವು ನೋಡಿ ಇವಾಗ ಗೊತ್ತಾಗುತ್ತೆ ನಿಮ್ಗೆ ಇಂಪ್ಯಾಕ್ಟ್ ಏನಾಗುತ್ತೆ ಇದು ಅಂತ. ಓಕೆ, ಇವಾಗ ಸೇವ್ ಮಾಡ್ತಾ ಇದ್ದೀನಿ ಕಾಸ್ಟ್ ಅಕೌಂಟ್ಸ್ದು. ಸೊ ಒನ್ಲಿ ಕಾಸ್ಟ್ ಅಕೌಂಟ್ಸ್ಗೆ ಕಾಸ್ಟ್ ಸೆಂಟರ್ ನಾನು ಏನು ಮಾಡಿದ್ದೀನಿ, ರಿಕ್ವೈರ್ಡ್ ಫೀಲ್ಡ್ ಮಾಡಿದ್ದೀನಿ. ಓಕೆ, ಸೊ ಅದ್ರ ಇಂಪ್ಯಾಕ್ಟ್ ಏನಂತ ನಿಮಗೆ ತೋರಿಸ್ತೀನಿ ನಾನು ಆಮೇಲೆ ಎಂಟ್ರಿ ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಇವಾಗ ಸೊ ನೆಕ್ಸ್ಟು TA 10ವರೆಗೂ ಇದೆಯಲ್ಲ, TA 11. ಸೊ ರೆವಿನ್ಯೂ ಅಂತ ಹಾಕೊಳ್ತೀವಿ. ಸೊ ರೆವಿನ್ಯೂ. I will save it. Okay, so we'll go back. ಓಕೆ, ಸೊ ಇವಾಗ ಸೊ FS00 ಸೊ ನಾನು ರೆವಿನ್ಯೂ ಗ್ರೂಪಿಂಗ್ ಸೆಲೆಕ್ಟ್ ಮಾಡಬೇಕು ಇದರಲ್ಲಿ. ಓಕೆ, ಸೊ ಇವಾಗ ನಾನು ಯಾವ್ದು ಕ್ರಿಯೇಟ್ ಮಾಡಿದ್ನಲ್ಲ ಅದು, ಸೊ ರೆವಿನ್ಯೂ ಅಕೌಂಟ್ಸ್. ಓಕೆ, ಸೇವ್ಡ್. ಸೊ ನೆಕ್ಸ್ಟ್ ಕಾಪಿ. ಸೊ ರೆವಿನ್ಯೂ ಅಕೌಂಟ್ಸ್ ಅಂಡಲ್ಲೇ ಬರೋದ್ರಿಂದ ಸೊ ಬೇರೆ ಯಾವ್ದು ಬರುತ್ತೋ ಅದು ತೊಗೊಳ್ಳೋಣ. ಓಕೆ, ಸೊ ಎಂಟರ್. ಸೊ ಇವಾಗ ಡಿಸ್ಕ್ರಿಪ್ಷನ್ ಚೇಂಜ್. ಫಾರ್ ಎಕ್ಸಾಂಪಲ್ ಕಮಿಷನ್ ಅಂತ ಇಟ್ಕೊಳ್ಳಿ. ಕಮಿಷನ್. ಸೊ ಇದು ಬಂದ್ಬಿಟ್ಟು ಇನ್ಕಮ್. ಓಕೆ, ಆ್ಯಂಡ್ ಸೇಮ್ ವೇ ವಿಲ್ ಕ್ರಿಯೇಟ್ ಫಾರ್ ರೆಂಟ್. ಸೊ ರೆಂಟ್ receipt. Save, and I will copy and create for scrap sets. ಓಕೆ, ಸೊ ಈ ಥರ ಡಿಫ್ರೆಂಟ್ ಸೊ ರೆವಿನ್ಯೂ ಗ್ರೂಪ್ಸ್ ಬರುತ್ತೆ. ಓಕೆ, ಸೊ ಇವನ್ ಎಕ್ಸ್ಪೆನ್ಸಸ್ ಕೂಡ ಡಿಫ್ರೆಂಟ್ ಇರುತ್ತೆ. ಓಕೆ, ಸೊ ಇವಾಗ ರೆವಿನ್ಯೂಗೆ ಸೊ ನಾವು ಗ್ರೂಪಿಂಗ್ ಇದೆಲ್ಲ ಅರ್ಥ ಆಯ್ತಲ್ಲ, ರೆವಿನ್ಯೂಗೆ ಏನಕ್ಕೆ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ, ಏನಕ್ಕೆ ಅಂತೆಲ್ಲ ಕ್ಲಿಯರಾಗಿ ಅರ್ಥ ಆಯ್ತಲ್ಲ. ಸೊ ಅಂದರೆ ಡೌಟ್ಸ್ ಇದೆಯಾ ಇದರಲ್ಲಿ? ಸೊ ಇದರಲ್ಲಿ ಏನೋ ಡೌಟ್ ಇದೆಯಾ ರೆವಿನ್ಯೂ ಕ್ರಿಯೇಟ್ ಮಾಡಿದ್ರಲ್ಲಿ ಇವಾಗ ಪರ್ಟಿಕ್ಯುಲರ್ಲಿ? ಓಕೆ, ಸೊ ಏನು ಡೌಟ್ ಇಲ್ಲ ಅಂತಂದರೆ ಸೊ ನೆಕ್ಸ್ಟ್ ಕಾಸ್ಟ್ ಎಕ್ಸ್ಪೆನ್ಸಸ್ ಕಾಸ್ಟ್ ಮಾಡೋಣ. ಓಕೆ, ಸೊ ಇವಾಗ ರೆವಿನ್ಯೂ ಇನ್ಕಮ್ ಮಾಡಿದ್ವಲ್ಲ, ಸೊ ಅದೇ ಥರ. ಸೊ ಇವಾಗ ನೆಕ್ಸ್ಟ್ ರೇಂಜ್ ನೋಡ್ಕೊಳ್ಳೋಣ. ಸೊ ಎಕ್ಸ್ಪೆನ್ಸ್ ಲಾಸಸ್ಗೆ ಸೊ 6 lakh ರೇಂಜ್ ಇದೆ. ಸೊ ನಾನು ಇವಾಗ ಕ್ರಿಯೇಟ್ ನ್ಯೂ ಸೊ 6 lakh. ಸೊ 6 lakh ರೇಂಜು ಇದು ಕೂಡ ನಿಮಗೆ ಪ್ರೈಮರಿ ಕಾಸ್ಟ್ ಆರ್ ರೆವಿನ್ಯೂ ಅಂಡರಲ್ಲಿ ಬರುತ್ತೆ. ಆ್ಯಂಡ್ ಸೊ ಇಟ್ ವಿಲ್ ಬಿ ಆನ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್. ಸೊ ಏನು ಎಕ್ಸ್ಪೆನ್ಸಸ್ ಲಾಸಸ್ಸಲ್ಲಿ ಏನೇನು ಬರುತ್ತೆ ನಿಮಗೆ? ಎಕ್ಸ್ಪೆನ್ಸಸ್ ಲಾಸಸ್ಸಲ್ಲಿ Purchases will come. ಓಕೆ, ನೆಕ್ಸ್ಟ್ ಪರ್ಚೇಸಸ್. ರೈಟ್, ಪರ್ಚೇಸಸ್ಗೆ ಇವಾಗ ನಾನು ಇದ್ದು ಕ್ರಿಯೇಟ್ ಮಾಡಿದ್ದೀನಿ. ಸೊ 001 ಆ್ಯಂಡ್ ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿ ಏನು ಸೆಲೆಕ್ಟ್ ಮಾಡಬೇಕು? ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಕಾಸ್ಟ್ಗೆ ಯಾವ್ದು ರಿಲೇಟೆಡ್ ಇದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಇದು ಬಂದ್ಬಿಟ್ಟು ರೆವಿನ್ಯೂಗೆ. ಸೊ ಇದು ಬಂದ್ಬಿಟ್ಟು ಪ್ರೈಮರಿ ಕಾಸ್ಟ್ಗೆ. ಸೊ ನಾನು ಇವಾಗ ಪ್ರೈಮರಿ ಕಾಸ್ಟು ಮೇಂಟೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಇಲ್ಲಿ ಕ್ರಿಯೇಟ್ ಬ್ಯಾಂಕ್ ಇಂಟ್ರೆಸ್ಟ್. ಸೊ ಇದರಲ್ಲಿ ನಿಮಗೆ ಕಾಸ್ಟ್ಗೆ ಆಲ್ರೆಡಿ ಕಾಸ್ಟ್ ಅಕೌಂಟ್ ಮೇಂಟೈನ್ ಮಾಡಿದ್ದೀನಿ. ಸೊ ಅದನ್ನ ಹಾಕ್ತೀನಿ. ಸೊ ನೆಕ್ಸ್ಟ್ ಸೈಟ್. ಸೊ ಸೇಮ್ ಇವಾಗ ಸೊ ಬೇರೆ ಏನೇನು, ಫಾರ್ ಎಕ್ಸಾಂಪಲ್ ನೀವೇ ಕಮಿಷನ್ ಪೇ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಕಮಿಷನ್ ಪೇಡ್ ಅಂತ ಇಟ್ಕೊಳ್ಳಿ. ಸೊ ಕಮಿಷನ್ ಪೇಡ್. ಸೊ ನೀವು ಯಾರಿಗಾರು ಬೇರೆಯವ್ರಿಗೆ ಪೇ ಮಾಡ್ತಾ ಇದ್ರಿ ಕಮಿಷನ್. ಓಕೆ, ಸೊ ಕಮಿಷನ್ ಪೇಡ್. ಸೊ ನೆಕ್ಸ್ಟ್ ಅದೇ ಥರ ಸೊ ರೆಂಟ್ ಪೇಡ್ ಕೂಡ ಹಾಕಿ. ಸೊ ರೆಂಟ್ ಕೂಡ ಸೊ ಪೇಡ್. ಸೊ ನೆಕ್ಸ್ಟ್ ಅದೇ ಥರ ಸೊ ಎಲೆಕ್ಟ್ರಿಸಿಟಿ
expenses electricity charges. Electricity charges. So other than this, so multiple stationaries or whatever it is, stationaries, water bill. Okay. Great. Okay. ಸೊ ಸ್ಟೇಷನರಿ ಚಾರ್ಜಸ್ನ ಕ್ರಿಯೇಟ್ ಮಾಡಿ. ಸೊ ಇದೇ ಥರ ನಿಮಗೆ ಡಿಫ್ರೆಂಟ್ ಏನು ಎಕ್ಸ್ಪೆನ್ಸಸ್ ಬರುತ್ತೆ ಕಂಪನಿಗೆ, ಸೊ ಅದನ್ನೆಲ್ಲ ಕ್ರಿಯೇಟ್ನ ಮಾಡಬೇಕಾಗುತ್ತೆ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟು ಸೊ ಬ್ಯಾಂಕ್ ಜಿ ಎಲ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಬ್ಯಾಂಕ್ ಜಿ ಎಲ್ಸ್ ಕ್ರಿಯೇಟ್ ಮಾಡೋದಕ್ಕೆ ಸೊ ಡಿಫ್ರೆಂಟ್ ಒಂದು ಸಿನಾರಿಯೋಸ್ ಇದೆ. ಸೊ ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವ ಥರ ಕ್ರಿಯೇಟ್ ಮಾಡಬೇಕು ಸೊ ಬ್ಯಾಂಕ್ ಜಿ ಎಲ್ಸ್ನ ಅಂತ. ಓಕೆ, ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ಅಂದರೆ ಏನು, ಸೊ ಅದನ್ನ ಯಾವ ಕ್ರಿಯೇಟ್ ಮಾಡಬೇಕು ಅಂತ ಕೂಡ ನಿಮಗೆ ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇವಾಗ ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಯಿತಾ? ಸೊ ಅದ್ರ ಏನೋ ಡೌಟ್ಸ್ ಇದೆಯಾ? ಒಂದು ಡೌಟ್ ಇದೆ ಅಭಿಷೇಕ್. ಹೇಳಿ. ಇವಾಗ ನಾವು ಜಿ ಎಸ್ ಟಿ ಅಂಡರ್ ಔಟ್ಪುಟ್ ಮತ್ತೆ ಇನ್ಪುಟ್ ಟ್ಯಾಕ್ಸ್ ಇದು ಮಾಡಿದ್ದೇವಲ್ಲ, ಅದು ಇವಾಗ ಸಿ ಜಿ ಎಸ್ ಟಿ ಔಟ್ಪುಟ್ ಅಂತ ಇದೆ. ಆದ್ರೆ ಅದ್ರ ಒಳಗೆ ಡಿಫ್ರೆಂಟ್ ಇದಿರುತ್ತಲ್ಲ ರೇಂಜಸ್, ಅಂದ್ರೆ 5%, 12%, 18%. ಅದ್ ಹೆಂಗೆ ಮೇಂಟೈನ್ ಮಾಡ್ತೇವೆ? ಅದ್ರ ಒಳಗೆ ಬರುತ್ತಾ ಅಥವಾ ಇಲ್ಲ ಸೇಮ್ ಹಂಗೆ ಇದು ಜಿ ಎಲ್ ಕ್ರಿಯೇಟ್ ಮಾಡ್ತೀವಿ ಅದಕ್ಕೆ? ಕ್ವಿಕ್ ಕ್ವಶನ್. ಸೊ ಅದಕ್ಕೆ ಸಪ್ರೇಟ್ ಜಿ ಎಲ್ ಏನು ಕ್ರಿಯೇಟ್ ಮಾಡೋದಿಲ್ಲ, ಬಟ್ ವಿ ಹ್ಯಾವ್ ಎ ಸಪ್ರೇಟ್ ಕಾನ್ಸೆಪ್ಟ್. ಓಕೆ, ಸೊ ದಟ್ಸ್ ವಾಟ್ ವಿ ಕಾಲ್ಡ್ ಟ್ಯಾಕ್ಸ್ ಕಾನ್ಫಿಗರೇಷನ್. ಓಕೆ, ಸೊ ವಿ ಹ್ಯಾವ್ ಎ ಸಪ್ರೇಟ್ ಕಾನ್ಸೆಪ್ಟ್ ಆಫ್ ಟ್ಯಾಕ್ಸ್ ಕಾನ್ಫಿಗರೇಷನ್. ಸೊ ಟ್ಯಾಕ್ಸ್ ಕಾನ್ಫಿಗರೇಷನ್ ಮಾಡುವಾಗ ನಿಮಗೆ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಸೊ ಯಾವ್ಯಾವ ಜಿ ಎಲ್ಗೆ ಯಾವ ಥರ ಸೆಂಡ್ ಮಾಡಬೇಕು, ಸೊ 18% ಯಾವ ಥರ, ಆ್ಯಂಡ್ ವಾಟ್ ಎವರ್ ದ ಪರ್ಸೆಂಟೇಜ್ ಇಸ್ ದೇರ್, ಸೊ 5% or 18% or 28, ವಾಟ್ ಎವರ್ ದ ಪರ್ಸೆಂಟೇಜ್ ಇಸ್ ದೇರ್. ಸೊ ಅದು ಯಾವ ಥರ ಸಿಸ್ಟಮಲ್ಲಿ ಇನ್ಕ್ಲೂಡ್ ಮಾಡಬೇಕು, ಹಿಂಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದೆಲ್ಲ ನಿಮಗೆ ಟ್ಯಾಕ್ಸ್ ಕಾನ್ಫಿಗರೇಷನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಸೊ ಏನಕ್ಕೆ ನಾನು ಜಸ್ಟ್ ತ್ರೀ ಜಿ ಎಲ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ. ಓಕೆ ಓಕೆ, ಸೊ ಬಿಟ್ಟು ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಸಾರಿ, ಯಾರೋ ಅನ್ಮ್ಯೂಟ್ ಮಾಡಿದ್ರಿ ಬಟ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಸರ್, ಈಗ ಆಡಿಬಲ್? ಯಾ, ಐ ಹ್ಯಾವ್ ಡೌಟ್ ಇನ್ ಕಂಟ್ರೋಲಿಂಗ್ ಏರಿಯಾ. ಟೆಲ್ ಮಿ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ರಿಲಯನ್ಸ್ ಗ್ರೂಪ್ ಅಂತ ಐ ಹ್ಯಾವ್ ವರ್ಕ್ಡ್ ಆಯ್ತು ಸರ್. ಸೊ ಇವಾಗ ಅವ್ರದ್ದು ಸಪ್ರೇಟ್ ಇವಾಗ ಆಯಿಲ್ ಅಂಡ್ ಗ್ಯಾಸ್ ಇದೆ, ಮತ್ತೆ ಟೆಲಿಕಾಮ್ ಇಂಡಸ್ಟ್ರಿ ಇದೆ, ರಿಟೈಲ್ ಇಸ್ ದೇರ್, ದೆನ್ ಎನರ್ಜಿ ಇಸ್ ದೇರ್. ಸೊ ಆ ಥರ ಅವ್ರು ಡಿಫ್ರೆಂಟ್ ಕಂಪನೀಸ್ ಇದನ್ನ when we are assigning it to all to one company, or we should have individual controlling areas for each? No, not required. Not required. See, controlling area will not directly impact your transactions. So it is just a objects where you will maintain the reports and where you will track your cost and cost allocation purpose. Okay, so ಇವಾಗ ನಿಮಗೆ ಕಂಟ್ರೋಲಿಂಗ್ ಏರಿಯಾ ಬಂದ್ಬಿಟ್ಟು ನಿಮಗೆ ಜಸ್ಟ್ ಕಂಟ್ರೋಲ್ ಮಾಡೋದಕ್ಕೆ ಅಷ್ಟೇ ಆಕ್ಟಿವಿಟೀಸ್ನ. ಸೊ ನೀವು ಎಷ್ಟು ಕಂಪನಿ ಕೋಡ್ ಬೇಕಾದ್ರೂ ಕಂಟ್ರೋಲಿಂಗ್ ಏರಿಯಾಗೆ ಅಸೈನ್ ಮಾಡ್ಬೋದು. ಓಕೆ, ಯು ಕ್ಯಾನ್ ಅಸೈನ್ ಮಲ್ಟಿಪಲ್ ಕಂಪನಿ ಕೋಡ್ಸ್. ಓಕೆ, ಪರ್ಟಿಕ್ಯುಲರ್ ಆಗಿ ನೀವು ಒಂದು ಕಂಪನಿ ಕೋಡ್ ಒಂದು ಕಂಟ್ರೋಲಿಂಗ್ ಏರಿಯಾ ಬೇಕು ಅನ್ನಂಗಿದ್ರೆ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಕಂಪನಿ ಕೋಡ್ ಅಂಡ್ ಕಂಟ್ರೋಲಿಂಗ್ ಏರಿಯಾ, ರೈಟ್? ಸೊ ಅದಕ್ಕೋಸ್ಕರ ನೀವು ಡಿಫ್ರೆಂಟ್ ಕಂಪನಿ ಕೋಡ್ಸ್ ಇದ್ರೂ ಕೂಡ ಸೊ ಯು ಗೈಸ್ ಕ್ಯಾನ್ ಯೂಸ್ ದ ಸೇಮ್ ಕಂಟ್ರೋಲಿಂಗ್ ಏರಿಯಾ ಫಾರ್ ಆಲ್ ದ ಕಂಪನಿ ಕೋಡ್ಸ್. ಸೊ ಏನಾದರೂ ಸ್ಪೆಸಿಫಿಕ್ ಆಗಿ ಅವರಿಗೆ ಸಪ್ರೇಟ್ ಬೇಕು ಒಂದು ಕಂಪನಿ ಕೋಡ್ಗೆ ಅಂದ್ರೆ ಮಾತ್ರ ಸಪ್ರೇಟ್ ಕ್ರಿಯೇಟ್ ಮಾಡ್ಬೋದು ಅಷ್ಟೇ. ಬಟ್ ಇವಾಗ ನಾನು ಆಲ್ರೆಡಿ ಬೇರೆ ಇಂಡಿವಿಜುವಲ್ ಆಗಿ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಸೊ ವಿ ಹ್ಯಾವ್ ಕ್ರಿಯೇಟೆಡ್ ದಿಸ್ ಚಾರ್ಟ್ ಆಫ್ ಅಕೌಂಟ್ಸ್ ಅಲ್ವಾ? ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಬಂದ್ಬಿಟ್ಟು ಇಟ್ ವುಡ್ ಹ್ಯಾವ್ ಬೀನ್ ಫಾರ್ ದ ಹೋಲ್ ರಿಲಯನ್ಸ್ ಗ್ರೂಪ್. ಎಸ್, ಕಂಟ್ರೋಲಿಂಗ್ ಏರಿಯಾ ಸ್ಪೆಸಿಫಿಕ್. ಯಾ, ಸೊ ದಟ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್ ಅಲ್ವಾ? ಅಂದ್ರೆ ಇಟ್ಸ್ ನಾಟ್ ಎ ಪ್ರಾಬ್ಲಮ್, ಬಿಕಾಸ್ ನೀವು ಯೂಸ್ ಮಾಡಬೇಕಾದ್ರೆ ಅಸೈನ್ ಮಾಡಬೇಕಾದ್ರೆ ಕಂಪನಿ ಕೋಡ್ನ ಒಂದು ಕಂಟ್ರೋಲಿಂಗ್ ಏರಿಯಾಗೆ ಆ ಕಂಪನಿ ಕೋಡ್ನ ಅಸೈನ್ ಮಾಡಿ ನೀವು ಕಂಪ್ಲೀಟ್ ನೀವೇನು ಮಾಡಿ ಕಂಟ್ರೋಲಿಂಗ್ ಏರಿಯಾ ಏನೇನು ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತೀರಾ ಸೊ ಅದೆಲ್ಲ ಪರ್ಟಿಕ್ಯುಲರ್ ಒಂದೇ ಕಂಟ್ರೋಲಿಂಗ್ ಏರಿಯಾದಲ್ಲಿ ಅಂಡರಲ್ಲಿ ಮಾಡ್ತಾ ಹೋದಾಗ ಸೊ ನಿಮ್ಗೆ ಅದು ಅದರಲ್ಲೇ ರೆಕಾರ್ಡ್ ಆಗುತ್ತೆ. ಸೊ ನೀವು ಮಲ್ಟಿಪಲ್ ಎಲ್ಲದಕ್ಕೂ ಕಂಪನಿ ಕೋಡು ಚಾರ್ಟ್ ಆಫ್ ಅಕೌಂಟ್ನ ಅಸೈನ್ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲ ಕಂಟ್ರೋಲಿಂಗ್ ಏರಿಯಾಗಳು. ಓಕೆ, ಸೊ ನೀವು ಯಾವ ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡಿದ್ದೀರಾ ಸೊ ನೀವು ಯಾವ್ದು ಒಂದು ಫಾಲೋ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದೊಂದು ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಮತ್ತೆ ಇವಾಗ ಪ್ರಾಫಿಟ್ ಸೆಂಟರ್ಸ್, ಲೈಕ್ when we are creating the hierarchy, so how about the profit centers, that hierarchy that we should create for this particular scenario? ಇವಾಗ ನಾನು ಮಲ್ಟಿಪಲ್ ಕಂಪನೀಸ್ ಅಂದ್ರೆ ಇಂಡಸ್ಟ್ರೀಸ್ ಬೇಸ್ ಅಲ್ಲಿ ಮಾಡಿದ್ದೀನಿ ಅಲ್ವಾ? ಸೊ ಫಾರ್ ಈಚ್ ಇಂಡಸ್ಟ್ರಿ ಐ
create one profit center hierarchy You or can create. You can, yeah. One profit center hierarchy. Under one profit center hierarchy, for one profit center, you can assign multiple company code. okay. ಓಕೆ, ಒಂದು ಪ್ರಾಫಿಟ್ ಸೆಂಟರ್ಗೆ ನೀವು ಮಲ್ಟಿಪಲ್ ಕಂಪನಿ ಕೋಡ್ನ ಮೇಂಟೈನ್ ಮಾಡ್ಬೋದು. ಸೊ ಈ ಕಂಪನಿ ಕೋಡ್ ಬಂದ್ಬಿಟ್ಟು ನಿಮಗೆ ಕಂಪನಿ ಸ್ಪೆಸಿಫಿಕ್ ಅಂದರೆ ಒಂದು ಕಂಪನಿಗೆ ಆ ಪರ್ಟಿಕ್ಯುಲರ್ ಕಂಪನಿ ಕೋಡ್ನ ನೀವು ಅಸೈನ್ ಮಾಡಿದ್ದೀರಾ, ಬಟ್ ಯು ಕ್ಯಾನ್ ಅಸೈನ್ ಒನ್ ಪ್ರಾಫಿಟ್ ಸೆಂಟರ್ ಟು ಮಲ್ಟಿಪಲ್ ಕಂಪನಿ ಕೋಡ್. ದಟ್ ಇಸ್ ನಾಟ್ ಆನ್ ಇಶ್ಯೂ. ಕಾಸ್ಟ್ ಸೆಂಟರ್ನ ನೀವು ಆ ಥರ ಮಲ್ಟಿಪಲ್ ಕಂಪನಿ ಕೋಡ್ಗೆ ಅಸೈನ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಕಾಸ್ಟ್ ಸೆಂಟರ್ ಈಸ್ ಪರ್ಟಿಕ್ಯುಲರ್ಲಿ ಯು ಹ್ಯಾವ್ ಟು ಅಸೈನ್ ಫಾರ್ ಒನ್ ಪ್ರಾಫಿಟ್ ಸೆಂಟರ್. ದಟ್ ಮೀನ್ಸ್ ವಿಚ್ ಈಸ್ ಬಿಲಾಂಗ್ಸ್ ಟು ದ ಪರ್ಟಿಕ್ಯುಲರ್ ಕಂಪನಿ ಕೋಡ್ ಸ್ಪೆಸಿಫಿಕ್. ಓಕೆ, ಸೊ ಅವಾಗ ನೀವು ಏನು ಮಾಡ್ತೀರಾ, ಕಾಸ್ಟ್ ಸೆಂಟರ್ಸ್ನ ನೀವು ಪರ್ಟಿಕ್ಯುಲರ್ ಅದೇ ಪ್ರಾಫಿಟ್ ಸೆಂಟರ್ಗೆ ಅಸೈನ್ ಮಾಡಬೇಕು. ಯು ಕುಡ್ ನಾಟ್ ಅಬೌಟ್ ಟು ಅಸೈನ್ ಫಾರ್ ದ ಮಲ್ಟಿಪಲ್ ಪ್ರಾಫಿಟ್ ಸೆಂಟರ್. ಓಕೆ, ಸೊ ಅದಕ್ಕೆ ಅದರ ಡಿಫ್ರೆನ್ಸ್ ಏನು, ಮೇಜರ್ ಡಿಫ್ರೆನ್ಸ್ ಏನಿಲ್ಲ. ಸೊ ಬೇರೆ ಏನೋ ಡೌಟ್ಸ್ ಇದೆಯಾ? ಓಕೆ, ಸೊ ನಿಮಗೆ ಬೇರೆ ಏನೋ ಡೌಟ್ಸ್ ಇಲ್ಲ ಅಂತಂದರೆ ಸೊ ಇವತ್ತಿನ ಕ್ಲಾಸ್ ಪ್ರಾಕ್ಟೀಸ್ ಮಾಡಿ, ಐ ಮೀನ್ GLs ಕ್ರಿಯೇಟ್ ಮಾಡಿ. ಸೊ ನಾನು ಏನಕ್ಕೆ GLsದು ಒಂದು 2 or 3 ಕ್ಲಾಸಸ್ ಆಗುತ್ತೆ ಅಂದರೆ ಡಿಫ್ರೆಂಟ್ ಸಿನಾರಿಯೋಸ್ ಇದೆ GLಲ್ಲಿ ಕೂಡ. ಸೊ ಡಿಫ್ರೆಂಟ್ ಟೈಪ್ ಆಫ್ ದ GLs ಇದೆ. ಸೊ ಏನೇನಕ್ಕೆ ಬೇಕು, ಏನು ರಿಕ್ವೈರ್ಮೆಂಟ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅದಕ್ಕೆ. ಸೊ ಇದಲ್ಲದೆ ಇನ್ನೂ ಸುಮಾರು GLs ಕ್ರಿಯೇಟ್ ಮಾಡೋದು ಬರುತ್ತೆ ಫ್ಯೂಚರ್ಲಿ. ಸೊ ಅದು ಎಲ್ಲ ಆ ಸಿನಾರಿಯೋ ಬಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇವಾಗ ಬೇಸಿಕ್ ರಿಕ್ವೈರ್ಮೆಂಟ್ GLs ಏನಿದೆ, ಸೊ ಆಸ್ ಪರ್ ದ P&L ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ಸೊ ಅದನ್ನು ಮಾತ್ರ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಓಕೆ, ಫೈನ್. ಸೊ ಏನಾದ್ರು ಡೌಟ್ಸ್ ಇದ್ದರೆ ಸೊ ನಾಳೆ ಕ್ಲಾಸಲ್ಲಿ ಬಿಗಿನ್ ಆಫ್ ದ ಕ್ಲಾಸ್ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಬಾಯ್.